1964 ಆವಾಗ ಭಾಗೀರಥಿ ಟ್ರಾವೆಲ್ಸ್ ಅಂತ ಪ್ರಾರಂಭ ಆಗಿದೆ. ಹೇಗದು ಅಂದರೆ ಆ ಯೋಚನೆ ನಿಮ್ಮ ತಂದೆಯವರಿಗೆ ಹೇಗೆ ಬಂತು? ಈ ಬೆಂಗಳೂರು ನಗರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಯಾತ್ರೆ ಮಾಡಿಸೋವಂಥ ಸಂಸ್ಥೆಗಳು ಪ್ರೊಫೆಷ್ನಲ್ ಆಗಿ ಮಾಡೋವಂಥ ಸಂಸ್ಥೆಗಳು ಇರಲಿಲ್ಲ. ಅವರು ಅನುಭವಿಸಿದಂಥ ಏನೇನು ಪರಿಸ್ಥಿತಿ ಇದನ್ನೆಲ್ಲ ನೋಡಿ ನಮ್ಮ ತಂದೆಯವರು 64ನೇ ಇಸ್ವಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಚಾಮರಾಜಪೇಟೆಯಲ್ಲಿ ಶುರು ಮಾಡಿದ್ರು. ಅವಾಗೆಲ್ಲ ಎಷ್ಟಿತ್ತು ಸ್ಟಾರ್ಟಿಂಗ್ ಪ್ರೈಸಿಗೆ? ನಲ್ಲಿ ಅವ್ರು ಹೋಗಿದ್ದು 34 ದಿನ ಟೂರು, 850 ರೂಪಾಯಿ. ಬಟ್ ಈ ಬೋಗಿ ಕಾನ್ಸೆಪ್ಟ್ ಈಗಿನವ್ರು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಹೆಂಗೆ 40 ದಿನದ ನಮ್ಮ ಮನೆ ಥರ ಅದನ್ನು ಬೇರೆದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಹೋಗೋದು. ಅದು ಈ ತೀರ್ಥಯಾತ್ರೆ ದೇಹಕ್ಕೆ ಶ್ರಮ ಆದರೆ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತ. 62 ವರ್ಷ ಅಂತ ಹೇಳಿದ್ರೆ ಅದು ಈಸಿ ಅಲ್ವೇ ಅಲ್ಲ. ಯಾಕಂದರೆ ಒಂದು ಒಪಿನಿಯನಿಂದನೂ ಏನೋ ಸ್ವಲ್ಪ ದೊಡ್ಡ ಚೇಂಜಸ್ ಆಗುವಂಥ ಸಾಧ್ಯತೆ ಬಹಳಷ್ಟಿದೆ. ಬಟ್ ನೀವು ಎದುರಿಸಿದಂಥ ಸಂಕಷ್ಟ ಏನಿದೆ 62 ವರ್ಷಗಳಲ್ಲಿ? ಬಟ್ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಕರೋನಾ, ಕೋವಿಡ್ ಏನಿದೆ, ಈ ಥರದ್ದು ನಮ್ಮ 62 ವರ್ಷ ಹಿಸ್ಟ್ರಿನಲ್ಲಿ ಯಾವತ್ತೂ ನಾವು ಕಾಣದೇ ಇರೋ ಅಂಥ ಒಂದು ಸಂಕಷ್ಟ. ಅದು ಟೋಟಲಿ ಸ್ಟಾಪ್, ಝೀರೋ. ಅವರು ಕೊಟ್ಟಿರೋ ದುಡ್ಡು ಕೊಡಲಿಲ್ಲ ನಮಗೆ. ಬಟ್ ನಮ್ಮ ಕಡೆಯಿಂದ ನಮ್ಗೇನು ಕಮಿಟ್ಮೆಂಟ್ ಇತ್ತು, ಎಷ್ಟು ಕಸ್ಟಮರ್ ನಮ್ಮ ಹತ್ರ ಬುಕ್ ಮಾಡಿದ್ರು, ಎಲ್ಲರಿಗೂ ನಾವು ರೀಫಂಡ್ ಮಾಡಿದ್ವಿ. ನೀವು ನಿಮ್ಮ ತಂದೆಯವರಿಂದ ಕಲ್ತಿರುವಂಥ ಒಂದು ವ್ಯಾಪಾರದ ಪಾಠ ಯಾವುದು? ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಲ್ವೇಸ್ ಕಮ್ಸ್ ಸೆಕೆಂಡ್, ಫಸ್ಟ್ ಇಸ್. ವೀಕ್ಷಕರೇ ನಮಸ್ಕಾರ. ಭಾಗೀರಥಿ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನನ್ನ ಜೊತೆಗೆ ಟ್ರಾವೆಲ್ಸ್ ಬಗ್ಗೆ ಮಾತಾಡೋದಕ್ಕೆ, ಈಗ ನೀವು ಮಾತೇ ಕೇಳಿದ್ದೀರಿ, ಟ್ರಾವೆಲ್ ಅಂದ ತಕ್ಷಣ ನಮಗೆ ನೆನಪಾಗೋದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಕೋಶ ಓದೋರು ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿನೇ ದೇಶ ಸುತ್ತೋರಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸೊ ದೇಶ ಸುತ್ತಬೇಕು ಅಂದರೆ ಒಬ್ಬೊಬ್ರಿಗೆ ಸಾಧ್ಯ ಆಗುತ್ತಾ? ಇಲ್ಲ, ಅದಕ್ಕೊಂದು ಟ್ರಾವೆಲ್ಸ್ ಬೇಕು. ಆ ಟ್ರಾವೆಲ್ಸ್ 1964 ವರ್ಷದ ಪ್ರಾರಂಭ ಆಗಿರುವಂಥ ಅಷ್ಟು ಹಿಂದಿನ ಟ್ರಾವೆಲ್ಸ್ ನಿಮ್ಮ ಜೊತೆಗೂಡಿ ಬಂದಿರುವಂತಹ ಭಾಗೀರಥಿ ಟ್ರಾವೆಲ್ಸ್. ಆ ಟ್ರಾವೆಲ್ಸ್ನ ಡೀಟೇಲ್ಸನ್ನು ನಾವು ತಿಳ್ಕೊಂಡು ಹೋಗೋಣ. ನನಗಂತೂ ತುಂಬ ಕ್ಯೂರಿಯಸ್ ಇದೆ, ಯಾಕಂದರೆ ಅಷ್ಟು ಹಿಂದಿನಿಂದ ಇವತ್ತಿನವರೆಗೆ ಉಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಉಳ್ಕೊಳ್ಳೋದ್ರ ಜೊತೆಗೆ ಬೆಸ್ಟ್ ಸರ್ವಿಸನ್ನು ಕೊಡ್ತಾ ಬಂದಿರುವಂಥ ಟ್ರಾವೆಲ್ಸ್ ಹೆಂಗೆ ಸ್ಟಾರ್ಟ್ ಆಯಿತು, ಅದಕ್ಕೆ ಮುಖ್ಯ ಕಾರಣ ಏನು, ಅಥವಾ ಆ ಹೆಸರು ಹೆಂಗೆ ಬಂತು, ಆಮೇಲೆ ತುಂಬ ಡಿಫಿಕಲ್ಟ್ಸ್ ಇರುತ್ತೆ, ತುಂಬ ಖುಷಿ ಇರುತ್ತೆ, ತುಂಬ ಅನುಭವ ಇರುತ್ತೆ. ಇದೆಲ್ಲವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇವತ್ತು ಭಾಗೀರಥಿ ಟ್ರಾವೆಲ್ಸ್ನ ಮಾಲೀಕರಾಗಿರುವಂತಹ ಗುರುಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸೊ ನೀವು ಕೋಶ ಓದಿದ್ದು ಜಾಸ್ತಿಯಾ ಸರ್, ದೇಶ ಸುತ್ತಿದ್ದು ಜಾಸ್ತಿಯಾ? ದೇಶ ಸುತ್ತಿದ್ದೇ ಜಾಸ್ತಿ ಆಗಿದೆ. ಕೋಶ ಓದಿದ್ದರಿಂದ ಚಿಕ್ಕವನಿಂದ ಟ್ರಾವೆಲಿಂಗು, ಯಾತ್ರೆ, ತೀರ್ಥಯಾತ್ರೆ ಇದೆಲ್ಲ ಮಾಡಿ ಅದರಿಂದ ಜಾಸ್ತಿ ಇದೇನೇ ಆಗಿರೋದೆ ನಮ್ಮದು. ದೇಶ ಸುತ್ತಿದ್ದೇ ಜಾಸ್ತಿ ಆಗಿದೆ. ಎಸ್, 1964 ನಮ್ದೆಲ್ಲ ಯಾವುದು ಹಿಂದಿನ ಜಮಾನ. ಆವಾಗ ಭಾಗೀರಥಿ ಟ್ರಾವೆಲ್ಸ್ ಅಂತ ಪ್ರಾರಂಭ ಆಗಿದೆ. ಹೇಗದು ಅಂದರೆ ಆ ಯೋಚನೆ ನಿಮ್ಮ ತಂದೆಯವರಿಗೆ ಹೇಗೆ ಬಂತು? ನಮ್ಮ ತಂದೆಯವರು ರಾಮಚಂದ್ರ, ಇವರು 64ನೇ ಇಸ್ವಿನಲ್ಲಿ ಶುರು ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಆ ಸಮಯದಲ್ಲಿ ಈ ಬೆಂಗಳೂರು ನಗರದಲ್ಲಾಗಲಿ ಕರ್ನಾಟಕದಲ್ಲಾಗ್ಲೂ ಹೆಚ್ಚಾಗಿ ಯಾತ್ರೆ ಮಾಡಿಸೋವಂಥ ಸಂಸ್ಥೆಗಳು ಪ್ರೊಫೆಷ್ನಲ್ ಆಗಿ ಮಾಡೋವಂಥ ಸಂಸ್ಥೆಗಳು ಇರಲಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದು 4 ಜನ 5 ಜನ ಸೇರಿಕೊಂಡು ಒಂದು 20, 25, 30 ಜನ ಕರ್ಕೊಂಡು ಹೋಗೋದು, ನೋಡಿಕೊಂಡು ಬರೋದು, ಈ ಥರ ಒಂದು ಕಾಲಮಾನ. ಆವಾಗ ಒಂದು ಪ್ರೊಫೆಷ್ನಲ್ ಆಗಿ ನಡೆಸಬೇಕು ಅಂತ ಹೇಳಿ ನಮ್ಮ ತಂದೆಯವರು ಒಂದು ಚಿಕ್ಕದಾಗೆ ಮದುವೆ ಆಗಿದ್ದ ಹೊಸರಲ್ಲಿ ಅವರು ನಮ್ಮ ತಾಯಿಯವರ ಜೊತೆಗೆ ಒಂದು ಟೂರ್ಗೆ ಹೋಗ್ಬಿಟ್ಟು ಬರ್ತಾರೆ. ಆವಾಗ ಹೋಗ್ಬಿಟ್ಟು ಬಂದಾಗ ಅವ್ರಿಗೆ ಆಗಿದ್ದ ಅನುಭವಗಳು, ಆ ಯಾತ್ರೆನಲ್ಲಿ ಅವ್ರಿಗೆ ಆಗಿದ್ದಂಥ ಕಷ್ಟಗಳು, ಅವರು ಅನುಭವಿಸಿದಂಥ ಏನೇನು ಪರಿಸ್ಥಿತಿ ಇದನ್ನೆಲ್ಲ ನೋಡಿ, ಇಲ್ಲ ಇದನ್ನು ನಾವು ಮಾಡ್ಬೋದು, ಇದನ್ನು ನಾವು ಮಾಡಬೇಕು, ಜನಗಳಿಗೆ ಎಲ್ಲರಿಗೂ ಯಾತ್ರೆ ಮಾಡಿಸೋವಂಥ ಒಂದು ಸಂಸ್ಥೆಯನ್ನು ನಾವು ಮಾಡಬೇಕು, ಇದು ಒಂಥರ ಸರ್ವೀಸು ಆಗತ್ತೆ, ಎಷ್ಟೊಂದು ಜನಕ್ಕೆ ತೀರ್ಥಯಾತ್ರೆ ಮಾಡೋದೇ ದೊಡ್ಡ ಜೀವಮಾನದಲ್ಲಿ ಒಂದು ದೊಡ್ಡ ಆಸೆ ಆಗಿರುತ್ತೆ, ಇದನ್ನು ನಾವು ಪೂರೈಸಬೇಕು ಅವ್ರಿಗೆ ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರು 64ನೇ ಇಸ್ವಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಚಾಮರಾಜಪೇಟೆಯಲ್ಲಿ ಶುರು ಮಾಡಿದ್ರು. ಮನೆ ಅಂದರೆ ಒಂದು ಮನೆ, ಅದೇ ಹಾಲು, ಅಲ್ಲೇ ಪ್ರಾರಂಭ ಆಯಿತು. ಅವರು ಪ್ರಾರಂಭ ಮಾಡಿ ಕೆಲವೇ ತಿಂಗಳಲ್ಲಿ ಜನಗಳು ಬಂದಿದ್ದು, ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಇದಾಗಿ ನಾವು ಫಸ್ಟ್ ಮೇನ್ ರೋಡ್ ಚಾಮರಾಜಪೇಟೆಯಲ್ಲಿ ಫಸ್ಟ್ ನಮ್ಮದು ಆಫೀಸು ಸ್ಟಾರ್ಟ್ ಆಯಿತು. ಅದೇ 64ನೇ ಇಸ್ವಿನಲ್ಲೇ. ಇದೇ ಮೇ ತಿಂಗಳು 30ನೇ ತಾರೀಕು ನಮ್ಮದು ಪ್ರಾರಂಭ ಆಗಿದ್ದು 64ನೇ ಇಸ್ವಿನಲ್ಲಿ. ಅವತ್ತು ಭಾಗೀರಥಿ ಜಯಂತಿನೂ ಆಗಿತ್ತು.
ಹಾಗೂ ನಮ್ಮ ಅಜ್ಜಿಯವ್ರ ಹೆಸರು ಕೂಡ ಭಾಗೀರಥಿ. ಆಮೇಲೆ ಈ ತೀರ್ಥಯಾತ್ರೆ ಅಂದರೆ ನಿಮಗೆ ಗೊತ್ತಿರುತ್ತೆ, ತೀರ್ಥಯಾತ್ರೆಯಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನದಿ ಸ್ನಾನ. ಈ ನದಿಯಲ್ಲಿ ಉತ್ತಮ ನದಿ ಗಂಗಾ ನದಿ, ಭಾಗೀರಥಿ. ಸೊ ಇದರಲ್ಲೇ ನಮ್ಮ ತಂದೆಯವರು ಆ ಹೆಸರು ಇಡಬೇಕು ಅಂತ ಹೇಳಿ ಭಾಗೀರಥಿ ಟ್ರಾವೆಲ್ಸ್ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಸೊ ಈ ಹೆಸರಿಗೆ ಹೇಗೆ ಬಂತು ಅಂತ ಹೇಳಿದ್ರೆ ಎಲ್ಲ ಭಾಗೀರಥಿ ಅನ್ನೋದು ಆ ದಿನ ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿದೆ. ಸೂಪರ್ ನೋಡಿ, ಯಾಕಂದ್ರೆ ಆ ಹೆಸರಿಗೆ ಅಷ್ಟು ಫೇಮಸ್ ಈಗ ಆಗ್ತಿದೆ ಅಂತ ಹೇಳಿದ್ರೆ ಅದರ ಹಿಂದಿನ ಕತೆ ಏನಿದೆ ಅನ್ನೋದು ಈಗ ಗೊತ್ತಾಯ್ತು. ಬಟ್ ಲೋಗೋಗೂ ಏನೋ ಒಂದು ಕಾರಣ ಇದೆಯಲ್ಲ, ಈ ಲೋಗೋವನ್ನ ಹಾಕಬೇಕು ಅಂದ್ರೆ ಅದಕ್ಕೆ ಏನು ರೀಸನ್ ಇತ್ತು? ಆ ಲೋಗೋಗೆ ನಮ್ಮ ತಂದೆ ಅವರು ಏನು ಯೋಚನೆ ಮಾಡಿದ್ರು ಅಂದರೆ, ನಾವಿವಾಗ ಯಾವುದೇ ಎಲ್ಲೇ ಹೋದರೂ ಸ್ವಾಗತಿಸೋಕ್ಕೆ ನಮಗೆ ಒಬ್ಬರು ಹೆಣ್ಮಕ್ಳು, ಹೆಂಗಸರು, ಮುತ್ತೈದೆಯರು ಈ ಥರ ಸ್ವಾಗತಿಸ್ತಾರಲ್ಲ, ಆ ಸ್ವಾಗತದಿಂದ ನಾವು ಈ ಪೂರ್ತಿ ಬೆಟ್ಟಗಳು, ಅದು ನಾವೇನು ನೀವು ಆ ಲೋಗೋನಲ್ಲಿ ನೋಡಿದ್ರೆ ಕಾಣುತ್ತೆ ನಿಮಗೆ, ಆ ನದಿ ಇದೆ, ಬೆಟ್ಟ ಇದೆ, ಇಲ್ಲಿಗೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋ ಹೇಳೋ ಒಂದು ಸಂಕೇತ ಅದು. ಓಕೆ, ಇದ್ರ ಮೇಲೆ ಆ ಲೋಗೋವನ್ನು ಡಿಸೈನ್ ಮಾಡಿಸಿದ್ರು ಅವರು. ಯಾಕಂದರೆ ಈಗ ಈ ಅವ್ರು ಸ್ಟಾರ್ಟ್ ಮಾಡುವಾಗ ಇಂಥದ್ದೆಲ್ಲ ಅವರಿಗೆ ಥಾಟ್ಸ್ ಇತ್ತಾ ಅಂತ? ಯಾಕಂದರೆ ಈ ಲೋಗೋ, ಪ್ಲ್ಯಾನಿಂಗ್, ಹೆಸರು, ಆಮೇಲೆ ಈಗದ್ದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅದೆಲ್ಲ ಆವಾಗ ಇರಲಿಕ್ಕಿಲ್ಲ. ಆವಾಗ ಅವರ ಆ ಕಲ್ಪನೆ ಹೇಗಿತ್ತು, ಅದನ್ನು ಹೇಗೆ ಮುಂದುವರ್ಸ್ಕೊಂಡು ಬರಬೇಕು? ಇಲ್ಲ, ನಾವು ನಮ್ಮ ತಂದೆಯವ್ರದ್ದು ನಾವು ಇವಾಗ ನೋಡ್ದ ಅಂದರೆ ನಾವು ಅದೇ ಅಂದ್ಕೊಳ್ತಿದ್ದೀವಿ. ಅವ್ರು ಏನು ಯೋಚನೆ ಮಾಡ್ತಾಯಿದ್ರು ಅವ್ರ ಕಾಲದಕ್ಕಿಂತ ಬಹಳ ಮುಂದಿನ ಇದರಲ್ಲಿ ಯೋಚನೆ ಮಾಡೋರು. ಆವಾಗ ಲೋಗೋ ಡಿಸೈನಿಂಗು, ಒಂದು ಟ್ರಾವೆಲ್ಸ್ಗೆ ಲೋಗೋ ಮಾಡಬೇಕು. ಆವಾಗ ರಿಜಿಸ್ಟ್ರೇಷನ್, ನಮ್ಮ ಲೋಗೋ ರಿಜಿಸ್ಟ್ರೇಷನ್ ಏನಿದೆ ಇದು ಡೆಲ್ಲಿನಲ್ಲೇ ಆಗಬೇಕಾಗಿತ್ತು. ಇಲ್ಲಿ ಬೆಂಗಳೂರಿನಲ್ಲಿ ಆಗ್ತಾ ಇರಲಿಲ್ಲ. ಇದ್ರದ್ದು ಒಂದು ಪ್ರಸಂಗ ನಿಮಗೆ ಹೇಳಬೇಕು. ನಮ್ಮ ತಂದೆಯವರು ಆವಾಗ ಡೆಲ್ಲಿಗೆ ಹೋದಾಗ ನಮ್ಮ ಕರ್ನಾಟಕದವರೇ ಆದ ವಿ ಗಿರಿ ಅವರು ಪ್ರೆಸಿಡೆಂಟು, ಇವರನ್ನ ಮೀಟ್ ಮಾಡ್ತಾರೆ ಡೆಲ್ಲಿನಲ್ಲಿ, ರಾಷ್ಟ್ರಪತಿ ಭವನಲ್ಲಿ ಹೋಗಿ ಅವರು ಮೀಟ್ ಮಾಡಿ ನಾವು ಬೆಂಗಳೂರವ್ರು ಈ ಥರ ಬಂದಿದ್ದೀವಿ ಅಂತ. ಆವಾಗ ನಮ್ಮ ರಿಜಿಸ್ಟ್ರೇಷನ್ದು ಇದು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದಾಗ ವಿ ಗಿರಿ ಅವರು ಖುದ್ದಾಗಿ ಅವರ ಅಸಿಸ್ಟೆಂಟಿಗೆ ಹೇಳಿ ಅವರು ಆ ರಿಜಿಸ್ಟ್ರೇಷನ್ದು ಇದನ್ನು ಪೂರ್ತಿ ಇದು ಮಾಡಿಸ್ತಾರೆ, ಅವರು ಸಹಾಯ ಮಾಡ್ತಾರೆ. ಸೊ ಆ ಥರ ಅಂದರೆ ನಮ್ಮ ತಂದೆಯವರು ಹೇಳಬೇಕು, ಅದೇ ಹೇಳೋದು ಅವ್ರ ಕಾಲದಿಂದ ಮುಂದಕ್ಕೆ ಯೋಚನೆ ಮಾಡಿ ಅವರು ಮಾಡಿದರು ಅವಾಗ. ಅಂದರೆ ನೋಡಿ, ಆ ಪ್ಲಾನಿಂಗ್ ಹೇಗೆ ಎಷ್ಟು ಬೇಕಿತ್ತು ಆವಾಗ ಪ್ಲಾನಿಂಗ್ ಅಂತ ಹೇಳಿದರೆ, ಆ್ಯಂಡ್ ಅವ್ರ ಪ್ಲಾನಿಂಗ್ ಥರನೇ ಅದು ನಡ್ಕೊಂಡು ಹೋಯಿತು. ಫಸ್ಟಿಗೆ ಯಾವುದೆಲ್ಲ ಪ್ರವಾಸ ಅವರು ಪ್ಲ್ಯಾನ್ ಮಾಡಿದರು ಫಸ್ಟ್ ಅವ್ರು ಸ್ಟಾರ್ಟ್ ಮಾಡೋವಾಗ? ಅದೇ ನಮ್ಮ ಸಂಸ್ಥೆಯಿಂದ ಮೊದಲನೇ ಪ್ರವಾಸ ಮಾಡಿದ್ದು ರಾಮೇಶ್ವರ ಯಾತ್ರೆ. ರಾಮೇಶ್ವರ ಯಾತ್ರೆ ಅಂದರೆ ಆವಾಗ 15 ದಿನದ ಪ್ರವಾಸ. ತಿರುಪತಿಯಿಂದ ಶುರು ಮಾಡ್ತಾಯಿದ್ರು. ತಿರುಪತಿ, ಅಲ್ಲಿಂದ ರಾಮೇಶ್ವರ, ಕನ್ಯಾಕುಮಾರಿ, ಮಧುರೈ, ಶ್ರೀರಂಗ, ತ್ರಿಚ್ಚಿ, ತ್ರಿವೇಂದ್ರಂ, ಗುರುವಾಯೂರು, ಈ ಥರ 15 ದಿನ ಪ್ರವಾಸ ಏನಿದೆ ಇದೇ ನಮ್ಮ ಸಂಸ್ಥೆಯಿಂದ ಮೊದಲನೇ ಹೋಗಿದ್ದು ಪ್ರವಾಸ. ಇದು 64ನೇ ಇಸ್ವಿನಲ್ಲೇ ಜೂನ್ ತಿಂಗಳಲ್ಲಿ ಅಂತ ಅನ್ಕೊತೀನಿ. ಅವಾಗ ಆ ಮೈಂಡ್ಸೆಟ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದಲ್ಲ, ಪ್ರವಾಸಕ್ಕೆ ಹೋಗೋದು ಅಥವಾ ಅದಕ್ಕೆ ರೆಡಿ ಆಗೋದು ಅಥವಾ ಅದರ ಅಮೌಂಟು ಆವಾಗೆಲ್ಲ ಎಷ್ಟಿತ್ತು ಸ್ಟಾರ್ಟಿಂಗ್ ಪ್ರೈಸ್? ಈಗ ಒಂದು ಹೋಗೋದಂದ್ರೆ, ಟೀಮ್ ಹೋಗೋದು ಅಂದರೆ ಆವಾಗ ಕ್ಯಾಲ್ಕುಲೇಷನ್ ಇರಲ್ಲ, ಫುಡ್ಡಿಗೆ ಇಷ್ಟು ಖರ್ಚಾಗುತ್ತೆ, ಟ್ರಾವೆಲ್ಗೆ ಇಷ್ಟು ಖರ್ಚಾಗುತ್ತೆ ಅನ್ನೋದು. ಇಲ್ಲ, ಅದೇ ಟೂರ್ದು ಕಾಸ್ಟ್ ಅಂತ ಹೇಳಿದ್ರೆ ಇವಾಗಿರೋರಿಗೆ, ನಮಗೂ ಆಗಲಿ ನಿಮಗೂ ಆಗಲಿ ಎಲ್ಲರಿಗೂ ಆಶ್ಚರ್ಯನೇ ಆಗುತ್ತೆ. ನಮ್ಮ ಹತ್ರ ಒಂದು 68ನೇ ಇಸ್ವಿನಲ್ಲಿ ಒಬ್ಬರು ಯಾತ್ರೆಗೆ ಹೋಗಿ ಬಂದು ತೋರಿಸಿರೋದು ರೆಸಿಪ್ಟ್ ಒಂದು ನಮಗೆ ತೋರಿಸಿದ್ರು ಅವರು. ಆ ರೆಸಿಪ್ಟ್ನಲ್ಲಿ ಅವ್ರು ಹೋಗಿದ್ದು 34 ದಿನ ಟೂರು, 850 ರೂಪಾಯಿ. 850 ರೂಪಾಯಿನಲ್ಲಿ 34 ದಿನ ಯಾತ್ರೆ, ಟ್ರೈನಿನಲ್ಲಿ ಹೋಗೋದು. ಪೂರ್ತಿ ಏನು ನಮ್ಮದು ಇಲ್ಲಿಂದ ಪೂರಿ ಜಗನ್ನಾಥ, ಅಲ್ಲಿಂದ ನೋಡಿಕೊಂಡು ಗಯಾ, ಕಾಶಿ, ಬದ್ರಿ, ಕೇದಾರ ಇದೆಲ್ಲ ನೋಡಿಕೊಂಡು ಮತ್ತೆ ಬೆಂಗಳೂರಿಗೆ ಬರೋದು 34 ದಿನ ಯಾತ್ರೆಗೆ. ಅವರು 850 ರೂಪಾಯಿ ಕೊಟ್ಟಿದ್ದ ರಿಸಿಪ್ಟನ್ನು, 68ನೇ ಇಸ್ವಿ ರಿಸಿಪ್ಟು ನಮಗೆ ತೋರಿಸಿದ್ರು ಅವರು. ಸೊ ಇದು ಈ ಕ್ಯಾಲ್ಕುಲೇಷನ್ ಇವಾಗ ನಾವು ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಯಾಕಂದ್ರೆ ಆವಾಗಿನ ಪ್ರೈಸ್ ಪಾಯಿಂಟ್ ಅದು ಒಂದು ವೇರಿಯೇಷನ್ಸೇ ಬೇರೆ ಇತ್ತು, ಈಗ ಅದು ಬೇರೆ ಇದೆ. ಬಟ್ ಕಾಶಿ ಯಾತ್ರೆ ಮಾಡಬೇಕು ಅನ್ನುವಂಥದ್ದು ಅದು ಥಾಟ್ ಹೇಗೆ ಬಂತು ಮತ್ತು ಅದು ಹೇಗೆ ಪ್ರಾರಂಭ ಆಯಿತು? ಯಾಕಂದರೆ ಆವಾಗಿನ ಕಾಲದಲ್ಲಿ ಕಾಶಿ ಯಾತ್ರೆ ಅಂದರೆ ಅಲ್ಲಿಗೂ ಹೋದರೆ ಸಾಕು, ಆಮೇಲೆ ನಮ್ಮ ಜೀವನ ಪಾವನ ಅಂತ ಇತ್ತು. ಅದೇ ಮೈಂಡ್ ಸೆಟ್ ಇತ್ತ ಪ್ರಾರಂಭ ಆಗುವಾಗಲೂ, ಕಾಶಿಗೆ ಒಂದ್ಸಲ ಹೋದರೆ ಸಾಕಿತ್ತು ಅನ್ನೋದು? ನೋಡಿ, ಈ ತೀರ್ಥಯಾತ್ರೆ ಅನ್ನೋ ಕಾನ್ಸೆಪ್ಟ್ ಏನಿತ್ತು 64ನೇ ಇಸ್ವಿ ನಮ್ಮ ತಂದೆ ಎಲ್ಲ ಆವಾಗ ಶುರು ಮಾಡಿದಾಗ, ಆವಾಗ ಅವರು ಜೀವನದಲ್ಲಿ ಒಮ್ಮೆ ಅವರ ಪೂರ್ತಿ ಜೀವನದಲ್ಲಿ ಏನೇನು ದುಡ್ದಿದ್ದಾರೆ ಅದರದ್ದು ಸೇವಿಂಗ್ಸ್ ಎಲ್ಲ ಏನಿದೆ, ಅವ್ರ ಮಕ್ಕಳ ಮದುವೆ ಎಲ್ಲ ಮಾಡಿ, ಅಕ್ಕ ತಂಗಿರ ಮದುವೆ ಎಲ್ಲ ಮಾಡಿ ಉಳಿದಿದ್ದಂಥ ಒಂದು ಏನು ಅವರಲ್ಲಿ ಹಣ ಇರುತ್ತೆ ಆ ಸೇವಿಂಗ್ಸ್ನಲ್ಲಿ, ಆ ಹಣದಲ್ಲಿ ಅವರು ಮುಂದೆ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳೆಲ್ಲ, ಬಹಳ ವರ್ಷಗಳಿಂದ ಕೂಡಿಟ್ಟಂಥ ಕನಸದು.
ಸೊ ಅದೇ ಟೈಮ್ನಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವಾಗೆಲ್ಲನೂ ಅಂದರೆ ಅವರೇ ಸ್ವಂತವಾಗಿ ಹೋಗಬೇಕಾಗಿತ್ತು. ಕೆಲವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಕಷ್ಟ ಆಗೋದು, ಹೇಳ್ಕೊಳಕ್ಕೆ ಕಷ್ಟ ಆಗೋದು, ಏನು ನೋಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು ಭಾಷೆ ಬರ್ತಾ ಇರಲಿಲ್ಲ. ಮುಖ್ಯವಾದ ಏನಂದರೆ ನಾವು ಇಲ್ಲಿ ಕನ್ನಡದವರು, ನಾವು ಉತ್ತರ ದೇಶಕ್ಕೆ ಹೋದರೆ ಎಲ್ಲ ಹಿಂದಿ ಮಾತಾಡಬೇಕಾಗತ್ತೆ. ಹಿಂದಿ ಮಾತಾಡೋಕ್ಕೆ ಅವ್ರು ಹೇಳಿದ್ದನ್ನು ಇವರು ಗೊತ್ತಾಗ್ತಿರ್ಲಿಲ್ಲ. ಸೊ ಈ ಕಷ್ಟ ಎಲ್ಲ ನೋಡೇ ನಮ್ಮ ತಂದೆ ಅವರು ಏನಿದೆ ಯಾತ್ರಾ ಇದನ್ನು ಶುರು ಮಾಡಬೇಕು, ಈ ಕಷ್ಟಗಳನ್ನೆಲ್ಲನೂ ನಾವು ಆ ಗ್ಯಾಪ್ನ ನಾವು ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟೆ ಶುರು ಮಾಡಿದ್ದು. ಆವಾಗ ತೀರ್ಥಯಾತ್ರೆ ಅಂದರೆ ಈ ಥರ ಅಲ್ಲ, ಈ ಗ್ಯಾಸ್ ಫೆಸಿಲಿಟೀಸ್ ಇರಲಿಲ್ಲ. ನಮ್ಮ ತಂದೆಯವರು ಮೊದಲು ಸ್ಟಾರ್ಟ್ ಮಾಡಿದಾಗ ಸೀಮೆ ಎಣ್ಣೆಯಲ್ಲಿ ಕೂಡ ಅಡುಗೆ ಮಾಡ್ತಾ ಇರಲಿಲ್ಲ. ಆವಾಗ ಅಡುಗೆ ಶೈಲಿ ಇದ್ದಿದ್ದೇನೆ ಇಜ್ಜಿಲ್ ಅಡುಗೆ ಹಾಗೂ ಆಮೇಲೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಬೇಕಾಗಿತ್ತು. ಹೌದು, ಈ ಪೂರ್ತಿ ಆವಾಗ 35-40 ದಿನ ಯಾತ್ರೆ, ಉತ್ತರ ಭಾರತ ಪ್ರವಾಸ ಅಂದರೆ ತೊಗೊಂಡ್ರೆ ನಾವು ಈ 40 ದಿನ ಕೂಡ ಪೂರ್ತಿ ಪ್ರತಿನಿತ್ಯ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲನೂ ಇದೇ ಥರದ್ರಲ್ಲೇ ಅಡುಗೆ, ಊಟ, ತಿಂಡಿ ವ್ಯವಸ್ಥೆ ಆಗಬೇಕಾಗಿತ್ತು. ಸೊ ಅಂಥ ಇದರಲ್ಲಿ ಅಲ್ಲಿ ಕಾಶಿ, ಬದ್ರಿ ಯಾತ್ರೆಗೆಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು. ಮುಖ್ಯವಾಗಿ ಆವಾಗ ಹೋಗ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ಕಾಶಿ, ಗಯಾ, ಬದ್ರಿ ಈ 3 ಕ್ಷೇತ್ರಗಳಲ್ಲೆಲ್ಲನೂ ಕ್ಷೇತ್ರ ವಿಧಿ ಮಾಡಬೇಕು ಅಂತಲೇ. ಪಿಂಡ ಪ್ರದಾನ ವಿಧಿಗಳು, ತೀರ್ಥ ವಿಧಿಗಳು, ವೇಣಿದಾನ, ಇಂಥ ಇದು ಕರ್ಮಗಳು ಇದನ್ನೆಲ್ಲನೂ ಅಲ್ಲಿ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇದ್ದಿದ್ದು ಜನ. ಆದ್ದರಿಂದ ಇದನ್ನು ಒಂದು ಅಲ್ಲಿರೋ ಲೋಕಲ್ನವ್ರೂ ಇದು ಮಾಡಿ ಹೋಗೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆವಾಗ ನಾವೇನು ಅಂತ ಹೇಳಿದ್ರೆ ನಾವು ಅವ್ರ ಪರವಾಗಿ, ಅವ್ರ ಮನೆಯವ್ರ ಪರವಾಗಿ ನಾವು ಕರ್ಕೊಂಡು ಹೋಗಿ ಅವ್ರಿಗೆ ಇದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ವಿ. ಸೊ ಅವಾಗಿದ್ದಿದ್ದು ಯಾತ್ರೆಯ ಕಾನ್ಸೆಪ್ಟ್ ಈ ಥರ ಇತ್ತು. ಕಾಶಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 40 ದಿನದ ಪ್ರಯಾಣ ಅದು. ಅದೇ ನಾವು ಹೇಳಿದ್ವಲ್ಲ, ರಾಮೇಶ್ವರದಿಂದ ಶುರುವಾಗೋದು, ತಿರುಪತಿ, ರಾಮೇಶ್ವರ, ಅಲ್ಲಿಂದ ನಾವು ಮುಂದೆ ಪೂರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ. ಪೂರಿ ಜಗನ್ನಾಥ ನೋಡಿ ಅಲ್ಲಿಂದ ಗಯಾನಲ್ಲಿ ವಿಷ್ಣುಪಾದ ದರ್ಶನ, ಅಲ್ಲಿಂದ ಕಾಶಿಯಿಂದ ಪ್ರಯಾಗರಾಜ, ಪ್ರಯಾಗದಿಂದ ಹರಿದ್ವಾರ, ಬದ್ರಿ, ಕೇದಾರ, ಇದನ್ನೆಲ್ಲ ನೋಡಿ ಮತ್ತೆ ನಾವು ವೆಸ್ಟರ್ನ್ ಸೈಡ್ ಬರ್ತಾಯಿದ್ವಿ. ಉಜ್ಜಯಿನು ಇದೆಲ್ಲ ಬಂದು ಕೊಲ್ಲಾಪುರ, ಪಂಢರಾಪುರ ಇದರದ್ದೆಲ್ಲ ನೋಡಿಕೊಂಡು ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ 40 ದಿನ ಆಗೋದು ಪೂರ್ತಿ. ಇದೆಲ್ಲನೂ ರೈಲಿನಲ್ಲೇ ಹೋಗ್ತಾಯಿದ್ವಿ ಮೊದಲು. ಮುಂಚೆ ಉತ್ತರ ಭಾರತ ಪ್ರವಾಸ ಎಲ್ಲನೂ ರೈಲಿನಲ್ಲೇ ಹೆಚ್ಚಾಗಿತ್ತು. ಬಸ್ಸಲ್ಲೂ ಹೋಗ್ತಾಯಿದ್ವಿ, ಆದರೆ ಹೆಚ್ಚಾಗಿ ರೈಲಿನಲ್ಲಿ ಹೋಗ್ತಾಯಿದ್ವಿ. ಯಾಕೆಂದರೆ ಅದು ಅನುಕೂಲ ಇರೋದು. ಹಾಂ, ಈ ರೈಲಿನಲ್ಲಿ ಇವಾಗ ಹೇಗೆ ಯಾತ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗುತ್ತೆ. ಆದರೆ ಆವಾಗ ಹಿಂದಿನ 67-68ರಿಂದ ಇದೇನು ಸ್ಟಾರ್ಟ್ ಆದಾಗ ಈ ರೈಲಿನಲ್ಲೆಲ್ಲನೂ ಒಂದು ಸಪ್ರೇಟ್ ಕೋಚನ್ನ ನಾವು ತೊಗೊತಾ ಇದ್ವಿ, ಒಂದು ಬೋಗಿ. ಈ ಬೋಗಿ 40 ದಿನವೂ ನಮ್ಮ ಜೊತೆನೇ ಇರೋದು. ಇದು ನಮ್ಮ ಮನೆ ಈ 40 ದಿನಕ್ಕೆ, ಈ ಯಾತ್ರೆಗೆ. ಈ ಒಳಗಡೆ ಏನಿದೆ ಮಲ್ಕೊಳ್ಳೋದಕ್ಕೆಲ್ಲನೂ ಅಲ್ಲೇ ಹೇಗೆ ವ್ಯವಸ್ಥೆ ಇರುತ್ತೋ ಅದೇ ಥರ ವ್ಯವಸ್ಥೆ ಇರುತ್ತೆ. ಒಂದು ಕಡೆಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಗ ಕೊಡೋರು ಅವಾಗ, ಅದರಲ್ಲೇ ಅಡುಗೆ ಮಾಡಿ, ಇಲ್ಲ ಆಚೆ ಕಡೆ ಅಡುಗೆ ಮಾಡಿ ಎಲ್ಲರಿಗೂ ಊಟ ತಿಂಡಿ ಎಲ್ಲನೂ ಅಲ್ಲೇ ಬಡಿಸ್ತಾ ಇದ್ದಿದ್ದು ಒಳಗಡೆನೆ. ಈ ರೈಲ್ ಕೋಚ್ ಏನಿದೆ, ಈ ಬೋಗಿ ಏನಿದೆ, ಈ ಬೋಗಿನೇ 40 ದಿನದ ಮನೆ ನಮಗೆ. ಯಾವ ಊರಿಗೆ ಹೋಗಬೇಕೋ ಆ ಊರಲ್ಲಿ ಹೋಗಿ ಕೋಚ್ ನಿಲ್ಲೋದು, ಅಲ್ಲಿಂದ ಮತ್ತೆ ಹೋಗಿ ಬಸ್ನಲ್ಲಿ ಜಾಗಗಳೆಲ್ಲ ನೋಡೋದು, ಮತ್ತೆ ಬರೋದು, ಮತ್ತೆ ಮುಂದಿನ ಊರಿಗೆ ಪ್ರಯಾಣ ಬೆಳೆಸೋದು. ಈ ಥರ ಇದ್ದಿದ್ದು. ಇದು ಸುಮಾರು 2000 ಇಸ್ವಿ, 2002 ಇಸ್ವಿವರೆಗೂ ಹೆಚ್ಚು ಕಡಿಮೆ ಈ ಥರ ಇತ್ತು. ಇದಾದಮೇಲೆ ಒಂದು ಗೌರ್ಮೆಂಟಿಂದನೂ ಪರ್ಮಿಷನ್ನು ತುಂಬ ಕಷ್ಟ ಆಗೋಯ್ತು, ಕೊಡಲಿಲ್ಲ ಅವರು ಕೋಚ್ ಇದರದೆಲ್ಲ. ಇನ್ನೊಂದು ಜನಗಳದ್ದು ಪ್ರಯಾರಿಟಿ ಕೂಡ ಚೇಂಜ್ ಆಯಿತು. ಹೌದು, ಯಾಕಂದರೆ ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಆಗ್ತಾ ಇದೆ, ಹಂಗೆ ಅವರು ಅಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಂಫರ್ಟ್ ಬೇಕು. ಹೌದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದ್ದಂಗೆ ಅವ್ರಿಗೆ ಇದು ಸ್ವಲ್ಪ ಕಂಫರ್ಟ್ ಕಡಿಮೆ ಆಯಿತು ಅನ್ನಿಸ್ತು. ಆದ್ದರಿಂದ ನಾವು ಅದಕ್ಕೆ ಥರನೇ ಅಡ್ಯಾಪ್ಟ್ ಆದ್ವಿ. ನಾವು ಮುಂದೆ ಅದನ್ನು ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಟ್ರೈನಿಂದ ಬಸ್ಸು, ಅಲ್ಲಿಂದ ಇದು ಮಾಡಿದ್ವಿ. ಆಮೇಲೆ ಫ್ಲೈಟ್ಸ್ ಪ್ಯಾಕೇಜ್ ಸ್ಟಾರ್ಟ್ ಆಯಿತು. ಈ ಥರ ಇದು ಎವಲ್ಯೂಷನ್ ಆಗಿರೋದು ಇದನ್ನಲ್ಲಿ. ಹೌದು, ಬಟ್ ಈ ಬೋಗಿ ಕಾನ್ಸೆಪ್ಟ್ ಈಗಿನವ್ರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದು ಹೆಂಗೆ 40 ದಿನದ ನಮ್ಮ ಮನೆ ಥರ ಅದನ್ನು ಬೇರೆದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಹೋಗೋದು. ಅದು ಆವಾಗ ಎಲ್ಲರಿಗೂ ಏನು ಆಶ್ಚರ್ಯ ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ನಾವು ರೂಮ್ ಕೊಡ್ತೀವಿ, ಏನು ಅಕಾಮಿಡೇಷನ್ನು ಇಳ್ಕೊಳ್ಳೋದಕ್ಕೆ ಅಂತ, ಇಬ್ಬರಿಗೆ ಒಂದು ರೂಮ್ ಕೊಡ್ತೀವಿ. ಆವಾಗ 70 ಜನ ಒಂದು ಬೋಗಿನಲ್ಲಿ ಹೋಗೋರು, 2 ಟಾಯ್ಲೆಟು. ಆ 2 ಟಾಯ್ಲೆಟಲ್ಲೇ 70 ಜನ ಕೂಡ ಸ್ನಾನ ವಿಧಿಗಳು ಇದನ್ನು ಎಲ್ಲನೂ ಅದರಲ್ಲೇ ಆಗ್ತಾಯಿತ್ತು.
ಅಂದರೆ ಇದನ್ನು ಇವತ್ತಿನ ಜನ ಯಾರಿಗೆ ಹೇಳಿದ್ರು ನಂಬಕ್ಕೆ ಅಸಾಧ್ಯ. ಆ ಥರ ಒಂದು ಆ ಟೈಮ್ ಆ ಥರ ಇತ್ತು. ಆವಾಗ ಜನಗಳದ್ದು ಮೆಂಟಾಲಿಟಿ ಆ ಥರ ಇತ್ತು. ಅವ್ರಿಗೆ ಯಾತ್ರೆ ಅನ್ನೋದು ಒಂದು ಕಾನ್ಸೆಪ್ಟು ಅವ್ರ ಒಳಗಡೆ ಅಷ್ಟು ದೃಢವಾಗಿದ್ದರಿಂದ ಅವ್ರು ಇದೆಲ್ಲ ಕಂಫರ್ಟ್ ನೋಡ್ತಾ ಇರಲಿಲ್ಲ ಅಂತ ನಮಗನ್ನಿಸುತ್ತೆ. ಯಾಕಂದರೆ ಆವಾಗ ಯಾತ್ರೆ ಅಂತ ಕಷ್ಟ ಅಂದರೆ ಸ್ವಲ್ಪ ಕಷ್ಟಪಟ್ಟೆ ಹೋಗ್ಬೇಕು, ಆವಾಗಲೇ ಖುಷಿ ಆಗೋದು ಅನ್ನೋದು ಆಲ್ರೆಡಿ ಮೈಂಡಲ್ಲಿ ತುಂಬಿಕೊಂಡಿರುತ್ತೆ. ಸೊ ನೋಡಿ, ಅದು ಎಲ್ಲನೂ ಹೇಳ್ತಾರಲ್ಲ, ಈ ತೀರ್ಥಯಾತ್ರೆ ದೇಹಕ್ಕೆ ಶ್ರಮ ಆದರೆ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತ. ಅದು ಭಾಳ ಇದಾಗಿರೋವಂಥ ವಿಷಯ ಅದು. ಆದರೂ ಅಲ್ಲಿ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ವಿ? ಇಂಥದ್ದು ಯಾವುದಾದ್ರೂ ಒಂದು ಕತೆ ಇದೆಯಾ? ಯಾಕಂದರೆ ಅಷ್ಟು 70 ಜನ ಇರಬೇಕು, ಅಲ್ಲಿ ಮ್ಯಾನೇಜ್ ಮಾಡಬೇಕು, ಅದೆಲ್ಲನೂ ಎವ್ರಿಥಿಂಗ್ ಅಲ್ವಾ? ಅಲ್ಲ, ನೋಡಿ, ಚಾಲೆಂಜ್ ಅಂಕೂ ಇದ್ದೇ ಇರುತ್ತೆ. ನಾವು ಇವಾಗ ಒಂದು ಮನೆಯಲ್ಲೇ ನಾವು 5 ಜನ ಇದ್ದರೆ 5 ಥರ ಇರುತ್ತೆ ಅವ್ರದ್ದು ಪ್ರಯಾರಿಟೀಸು, ಅವ್ರದ್ದು ಪ್ರಿಫರೆನ್ಸಸ್ಸು ಎಲ್ಲನೂ. 70 ಜನ ಹೋದಾಗ ಚಾಲೆಂಜ್ ಅಂಕೂ ಇದ್ದೇ ಇರುತ್ತೆ. ಆದರೆ ನಮ್ಮ ಡ್ಯೂಟಿನೇ ಅದಾಗಿರುತ್ತೆ. ನಾವು 70 ಜನನೂ ಕಾನ್ಫಿಡೆನ್ಸಿಗೆ ತೊಗೊಂಡು ಒಂದು ಕಾಮನ್ ಗೋಲ್ ಎಲ್ಲರದೂ ಏನು ಅಂತ ಹೇಳಿದ್ರೆ ತೀರ್ಥಯಾತ್ರೆ. ನಾವು ಕ್ಷೇತ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋ ಇದರಲ್ಲೇ ನಾವು ಅವ್ರನ್ನ ಎಲ್ಲರನ್ನೂ ಒಂದು ಕಡೆ ಕೂಡಿಸಿ ಕರ್ಕೊಂಡು ಹೋಗಿ ಬರ್ತಾಯಿದ್ವಿ. ಆಮೇಲೆ ಒಂದು ಮನೆಯವ್ರ ಥರ ಆಗೋಗಿರೋರು. ನಾವು ಏನು 35-40ನೇ ದಿನ ನಾವು ಯಾತ್ರೆ ಮುಗಿಸ್ಕೊಂಡು ಆಚೆ ಬಂದರೆ ಇನ್ನೇನು ಕೊನೆ ದಿನ ಬರ್ತಾಯಿದೆ ಅಂದರೆ ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋರು. ಆಗೋಯ್ತಲ್ಲ ಯಾತ್ರೆ, ನಾವು ಹೊರಡಬೇಕಾ ವಾಪಸ್ಸು ಮನೆಗೆ ಅನ್ನೋ ಒಂದು ಸೆಂಟಿಮೆಂಟು, ಎಮೋಷನ್ ಇತ್ತು ಆವಾಗ. ನಿಜ. ಯಾಕಂದ್ರೆ ಅದು ಫೀಲ್ ಗೊತ್ತಾಗುತ್ತೆ 40 ದಿನ ಒಟ್ಟಿಗೆ, ಆಮೇಲೆ ಆ ದೇವ್ರ ದರ್ಶನ ಮಾಡ್ಕೊಂಡು ಬರುವಾಗ ಸಿಗುವಂಥ ಖುಷಿ ಎಲ್ಲರೂ ಎಂಜಾಯ್ ಮಾಡ್ತಾರಲ್ಲ. ಆಮೇಲೆ ಈ ಥರ ಫೋನ್ ಇರಲಿಲ್ಲ, ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಮನೆಯವ್ರದ್ದು ಏನೂ ಗೊತ್ತೇ ಇಲ್ಲ. ನೀವು ಆ ಯಾತ್ರೆಗೆ ಒಂದ್ಸಲಿ ಬಂದುಬಿಟ್ರೆ ಮನೇಲಿ ಏನಾಗ್ತಿದೆ, ಮನೆಯವ್ರು ಏನಾದರೂ, ಮಕ್ಕಳೇನಾದರೂ, ಮೊಮ್ಮಕ್ಕಳೇನಾದರೂ ಅನ್ನೋ ಎಲ್ಲ ಯೋಚನೆನೂ ಬಿಟ್ಬಿಟ್ರು ಅವರು. ಅವ್ರಿಗೆ ಇದರಿಂದ ಒಂದೇ ಮನಸ್ಸಿನಲ್ಲಿ ಅವ್ರಿಗೆ ತೀರ್ಥಯಾತ್ರೆ, ತೀರ್ಥಕ್ಷೇತ್ರ ದರ್ಶನ ಮಾಡೋದು ಒಂದೇ ಇರೋದು. ಆದ್ದರಿಂದ ಆ 40 ದಿನದಲ್ಲಿ ಅವರು ಒಂದು ಪೂರ್ತಿ ಒಂದು ಸಪ್ರೇಟ್ ಒಂದು ಲೋಕಕ್ಕೆ ಬರೋರು. ಆಗ ಹೇಗೆ ಫ್ಯಾಮಿಲೀಸ್ ಬರ್ತಿದ್ರೆ, ಯಂಗ್ಸ್ಟರ್ಸ್ ಇದ್ರೆ, ಆಗಲೂ ಕೂಡ ಹಿರಿಯರೇ ಜಾಸ್ತಿ ಬರ್ತಾ ಇದ್ರಾ? ಅಲ್ಲ, ಇದು ಹಿರಿಯರು ಯಾವಾಗಲೂ ಹಿರಿಯರೇ ಜಾಸ್ತಿ ಬರೋದು. ನಾವು ಹೇಳಿದ್ನಲ್ಲ ನಿಮಗೆ, ಇದನ್ನು ಅವರ ಪೂರ್ತಿ ರಿಟೈರ್ಮೆಂಟ್ ಫಂಡ್ ಎಲ್ಲ ಇದಾಗಿ ಸೇವಿಂಗ್ಸ್ ಮಾಡಿಕೊಂಡು ಬರೋವಂಥದ್ದೇ ಕಾನ್ಸೆಪ್ಟು ತೀರ್ಥಯಾತ್ರೆ. ಆದರೆ ಕೆಲವೊಂದೊಂದು ಸಲ ರಜಗಳಲ್ಲಿ ಇದರಲ್ಲಿ ಮಕ್ಕಳನ್ನೂ ಕರ್ಕೊಂಬರೋರು, ಸಣ್ಣ ಮಕ್ಕಳು ಬರೋರು, ಸ್ವಲ್ಪ ಇವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಸ್ವಲ್ಪ ಯಂಗ್ಸ್ಟರ್ಸ್ನೂ ಬರೋರು, 20 years 30 years ಅಂಥವ್ರು ಎಲ್ಲ ಬರೋರು. ಬಟ್ ಇವ್ರದ್ದು ಪರ್ಸೆಂಟೇಜ್ ಕಡಿಮೆ, ಸೀನಿಯರ್ ಸಿಟಿಸನ್ದೇ ಜಾಸ್ತಿ ಇರೋರು. ಆವಾಗಲೂ ಈ ಥರ ಪ್ಯಾಕೇಜ್ ಆ ಥರ ಎಲ್ಲ ಖರ್ಚು ಆ ಥರ ಎಲ್ಲ ಮೊದಲೇ ಪ್ಲ್ಯಾನ್ ಇರ್ತಿತ್ತು ಅಥವಾ ಅದು ಹೇಗೆ ಪ್ಲ್ಯಾನ್ ಆಗ್ತಿತ್ತು? ಅಲ್ಲ, ಅಂದರೆ ಟೂರ್ ಕಾಸ್ಟ್ ಬಗ್ಗೆ ಕೇಳ್ತಾರೆ. ಅದೇ ಟೂರ್ ಕಾಸ್ಟ್ ನಾವು ಹೇಳಿದ್ವಲ್ಲ, ನೀವು ಒಂದಿಷ್ಟು ಅಂತ ಅಮೌಂಟು ಇದು ಅಂತ ಹೇಳಿದ್ರೆ ಅವರು ತೀರ್ಥಯಾತ್ರೆ ಮುಗಿಸ್ಕೊಂಡಿದ್ದು ಬರೋ ಮಧ್ಯದಲ್ಲಿ ಏನಿದೆ ಅವ್ರಿಗೆ ಖರ್ಚು ಎಕ್ಸ್ಟ್ರಾ ಅಂತ ಹೇಳಿದ್ರೆ, ಎಲ್ಲಿ ಕ್ಷೇತ್ರ ವಿಧಿ ಮಾಡ್ತಾರೆ, ಎಲ್ಲಿ ಪೂಜೆಗಳು ಈ ಥರದ್ದು ಏನಾರು ಮಾಡಿಸಿದ್ರೆ ಮಾತ್ರನೇ ಇದಿರೋದು. ಮಿಕ್ಕಿದ್ದೆಲ್ಲ ನಾವೇ ನೋಡ್ಕೊತಾ ಇದ್ವಿ ಅವರು. ನಿಮ್ಮ ತಂದೆಯವರು ಫಸ್ಟ್ ಅವರು ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಿ ಅದಾದಮೇಲೆ ಪ್ರವಾಸವನ್ನು, ಯಾತ್ರೆಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವ್ರು ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ? ಹೌದು, ಅದೇನೆ. ಅವರು ಮೊದಲಿಗೆ ಫಸ್ಟ್ ನಮಗೆ ಕಷ್ಟ ಆಗಿದ್ದು ಅಂತ ಹೇಳಿದ್ರೆ, ನಮ್ಮ ತಂದೆಯವ್ರಿಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ಅವರು ಆ ಕಾಲದಲ್ಲಿ ನಮಗೆ ಎಲ್ಲಿ ನಾವು ಹೋದರೆ ಇಳ್ಕೊಬೇಕು, ಯಾವ ಜಾಗದಿಂದ ಯಾವ ಜಾಗಕ್ಕೆ ಹೋದರೆ ಎಷ್ಟೊತ್ತು ಬೇಕಾಗತ್ತೆ, ಆಮೇಲೆ ಆ ಜಾಗದಲ್ಲಿ ಏನೇನಿದೆ ನೋಡೋ ಅಂಥದ್ದು ಎಲ್ಲಿ. ಯಾಕಂದರೆ ನಾವು ಪುರಾಣದಲ್ಲಿ ಕೇಳಿರ್ತೀವಿ, ಆದರೆ ಆ ಪುರಾಣಕ್ಕೂ ಇವತ್ತಿರೋ ಇದಕ್ಕೂ ವ್ಯತ್ಯಾಸಗಳಿರುತ್ತೆ. ಸೊ ಇದನ್ನೆಲ್ಲ ನಮ್ಮ ತಂದೆಯವರು ಸುಮಾರು ತಿಂಗಳುಗಳು ಎಲ್ಲ ಹೋಗಿ ಉತ್ತರ ಭಾರತಕ್ಕೆ ಅವರೆಲ್ಲ ಪರ್ಸ್ನಲ್ ಒಂದು ಟ್ರಿಪ್ ಥರ ಹೋಗಿ ಎಲ್ಲ ನೋಡ್ಕೊಂಬಂದು ಅವರೇ ಬಂದು ಆಮೇಲೆ ಈ ಐಟಿನರಿ ಥರ ಮಾಡಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ಎಲ್ಲಿ ಉಳ್ಕೊಬೇಕು, ನಮ್ಗೆ ಎಲ್ಲಿ ಅಡುಗೆ ತಿಂಡಿ ಮಾಡೋದಕ್ಕೆ ವ್ಯವಸ್ಥೆ ಸಿಗುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ನೋಡಿ, ಬದ್ರಿ, ಕೇದಾರ ಈ ಥರ ಎಲ್ಲನೂ ಅಂದರೆ ಇದು ತುಂಬ ಕಠಿಣವಾದ ಇದು. ಇವತ್ತಿನ ದಿನ ನಮಗೆ ರೋಡ್ ಇದೆ, ನಮ್ಗೆ ಆ್ಯಕ್ಸಸ್ ಇದೆ, ನಮ್ಗೆ ಓಡಾಡೋಕ್ಕೆ ಎಲ್ಲ ಥರದಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಆದರೆ ಆಗಿನ ಕಾಲದಲ್ಲಿ ಭಾಳ ಕಷ್ಟ ಆಗಿರೋದು. ನಿಮಗೆ ಬದ್ರಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ನಾವು ಬದ್ರಿ ದೇವಸ್ಥಾನದವರೆಗೂ ಗಾಡಿ ಹೋಗುತ್ತೆ. ನಮ್ಮ ತಂದೆಯವರು ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋದಾಗ ಅವರು ಆವಾಗ ಬಸ್ ನಿಂತ್ಕೊತಾ ಇದ್ದಿದ್ದು 18 ಕಿಲೋಮೀಟ್ರ್ ಹಿಂದೆ. 18 ಕಿಲೋಮೀಟ್ರ್ ಹಿಂದೆಯಿಂದ ನಡ್ಕೊಂಡು ಹೋಗಬೇಕಾಗಿತ್ತು ಬದ್ರಿಗೆ. ಆ ರೋಡ್ ಕೂಡ ಇನ್ನೂ ಸರಿಯಾಗಿ ಆಗಿರಲಿಲ್ಲ. ಇದಾದಮೇಲೆ ರೋಡೆಲ್ಲನೂ ಸ್ವಲ್ಪ ಸರಿ ಹೋಯಿತು, ಬದ್ರಿಗೆ ಇವಾಗೇನು ಅಲ್ಲಿವರೆಗೂ ಹೋಗುತ್ತೆ. ಸೊ ಈ ಥರದ್ದೆಲ್ಲನೂ ನಮ್ಮ ತಂದೆಯವರು ಭಾಳ ಎಕ್ಸ್ಪ್ಲೋರ್ ಮಾಡಿ ಕಷ್ಟಪಟ್ಟು ಅವರು ಐಟಿನರಿ ಹೇಗೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ಹೇಳಿ ಅವರು ಮಾಡಿದ್ದಾರೆ.
ನಿಜ, ಯಾಕಂದರೆ ಅದೊಂದು ಮೇ ಬಿ ಇಂಟ್ರೆಸ್ಟ್ ಮ್ಯಾಟ್ರ್ ಆಗುತ್ತೆ ಅಂತಲ್ಲ. ಈಗ ಒಂದೇ ಸಲ ಯಾವುದಾದೊಂದು ಕೆಲವರಿಗೆ ಟ್ರಿಪ್ ಹೋಗಿ ಬಂದಾಗ ಸಾಕಂತ ಅನಿಸ್ಬಿಟ್ಟಿರುತ್ತೆ. ಯಾಕಂದರೆ ಎಲ್ಲ ಹೋಗೋ ಕಷ್ಟ ಆಗಿರ್ಬೋದು, ಅದಕ್ಕೆ ಪಡೋ ಶ್ರಮ ಆಗಿರ್ಬೋದು, ಆಮೇಲೆ ಬಂದಮೇಲೆ ಆಗುವಂಥ ಸುಸ್ತಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರೆ. ಯಾಕಂದರೆ ಎಷ್ಟೇ ಆದರೂ ಒಂದು ಸಲ ಹೋದಾಗ ತುಂಬ ಅಲ್ಲಿ ಚಾಲೆಂಜಸ್ ಇತ್ತಲ್ಲ ಆ ಟೈಮಲ್ಲಿ, ಈಗ ಕಂಪೇರ್ ಮಾಡಿದ್ರೆ ಆವಾಗ ಪ್ರತಿಯೊಂದು ಚಾಲೆಂಜಸ್ಸೇ, ಹೋಗೋದು ಇಳ್ಕೊಳ್ಳೋದು, ಅಲ್ಲಿಂದ ನಿಮ್ಗೆ ಬೇಕಂದರೆ ಆಟೋ ಸಿಗಲ್ಲ, ಬಸ್ ಸಿಗಲ್ಲ, ವೆಯ್ಟ್ ಮಾಡಬೇಕು ಎಲ್ಲದಕ್ಕೂ. ಅದೇ ಇದು ಅಂದರೆ ಅವ್ರಿಗೆ ಇದರಿಂದೆಲ್ಲ ಏನು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಇದ್ದಿದ್ದು ಎಂಥ್ಯೂಸಿಯಾಸಮು, ಇಲ್ಲ ಜನಗಳಿಗೆ ನಾವು ಕರ್ಕೊಂಡೋಗಿ ತೋರಿಸ್ಬೇಕು ಜಾಗ ಅನ್ನೋದನ್ನು ನಾನು ಹಿಂದೆನೂ ಹೇಳಿದ್ದೆ. ಇದು ಹೇಳಿದ್ನಲ್ಲ, ಅವ್ರ ತಂದೆ ತಾಯಿಗೆ ತೀರ್ಥಯಾತ್ರೆ ಮಾಡ್ಸೋಕೆ ಆಗಿರಲಿಲ್ಲ. ಸೊ ಆ ನೋವು ಏನಿತ್ತು ಅವ್ರಿಗೆ, ಅವ್ರಿಗೆ ಇಷ್ಟು ಜನಗಳನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ರಲ್ಲ, ಇದನ್ನೆಲ್ಲ ಅವ್ರು ತುಂಬಿಸ್ಕೊಬೇಕಾಗಿತ್ತು. ಸೊ ಆ ಗ್ಯಾಪ್ನ ಅವ್ರು ಫಿಲ್ ಮಾಡೋದಕ್ಕೆ ಖುಷಿಯಾಗೇ ಮಾಡೋರು ಅವರು ಎಷ್ಟೇ ಶ್ರಮ ಇದಾದ್ರೂ ಏನಿಲ್ಲ. ಈ ಯಾತ್ರೆ ಮುಗಿಸ್ಕೊಂಡು ಬರೋರು ಒಂದು 4 ದಿನನೂ ರೆಸ್ಟ್ ತೊಗೊತಾ ಇರಲಿಲ್ಲ, ಮತ್ತೆ ಇನ್ನೊಂದು ಯಾತ್ರೆಗೆ ಹೋಗೋರು. ಅವ್ರಿಗೆ ಆ ಖುಷಿ ಇತ್ತು, ಜನಗಳಿಗೆ ತೋರಿಸ್ಬೇಕು ಅನ್ನೋ ಒಂದು ಉತ್ಸಾಹ ಇತ್ತು ಅವ್ರಿಗೆ. ಮುಂಚೆ ಎಲ್ಲ ಅದು ಯಾತ್ರೆ ಅನ್ನೋ ಥರ ಇತ್ತು. ಈಗ ಸ್ವಲ್ಪ ವೀಕೆಂಡ್ ಟ್ರಿಪ್ ಥರ ಆಗೋಗಿದೆ. ಅದು ನಿಮ್ಗೆ ಏನು ಅನಿಸುತ್ತೆ ಅದರ ಬಗ್ಗೆ? ಯಾಕಂದರೆ ಆ ಒಂದು ಭಕ್ತಿ ಈಗ ಕಡಿಮೆ ಆಗ್ತಾ ಬಂತಾ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದು ಆಗ್ತಾ ಹೋಗ್ತಾ ಇದೆಯಾ ಅಂತ? ಅಲ್ಲ, ಆ ಭಕ್ತಿ ಅನ್ನೋದು ನೋಡಿ, ಅದನ್ನು ನಾವು ಜಡ್ಜ್ ಮಾಡೋದು ತುಂಬ ಕಷ್ಟ ಇದೆ. ಭಕ್ತಿ ಕೆಲವರು ಯಾವ ಥರ ತೋರಿಸ್ತಾರೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ತೀರ್ಥಯಾತ್ರೆಯಲ್ಲಿ ಹಿಂದೆನೂ ಭಕ್ತಿ ಇತ್ತೇನೋ, ಇವಾಗಲೂ ಭಕ್ತಿ ಇದೆ. ಆದರೆ ಹಿಂದೆ ಕಂಫರ್ಟ್ ಕೇಳ್ತಾ ಇರಲಿಲ್ಲ. ಅಂದರೆ ಕಂಫರ್ಟ್ ಇಲ್ಲದಿದ್ರೂ ಆಗೋದು. ಆದರೆ ಇವಾಗ ಕಂಫರ್ಟ್ ಬೇಕೇ ಬೇಕು. ನಾವು ಒಂದು ಜಾಗ ನೋಡಬೇಕು, ಒಂದು ಕ್ಷೇತ್ರ ದರ್ಶನ ಮಾಡಬೇಕು ಅಂದರೆ ವಿತ್ ಕಂಫರ್ಟಲ್ಲೇ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಜಾಸ್ತಿ ಆಗಿದೆ. ಇನ್ನೊಂದು ಜನಗಳಿಗೆ ಇವಾಗ ಟಿ ವಿ, ಮೊಬೈಲು ಎಲ್ಲ ಆ್ಯಕ್ಸಸ್ ಇದೆ, ಎಲ್ಲ ನೋಡಿರ್ತಾರೆ. ಎಲ್ಲ ಥರನೂ ಈ ಥರ ಇದೆ, ಈ ಜಾಗದಲ್ಲಿ ಇಂಥದ್ದೆಲ್ಲ ಇದೆಯಲ್ಲ, ನಮಗೆ ಈ ಹೋಟೆಲ್ ಕೊಡ್ಬೋದು ನೀವು, ಈ ಥರ ವೆಹಿಕಲ್ ಮಾಡ್ಬೋದು ನೀವು ಅಂತ ಹೇಳಿ ಅವರೇ ಫೀಡ್ಬ್ಯಾಕ್ ಕೊಡ್ತಾರೆ ನಮಗೆ. ಆದ್ದರಿಂದ ಇದು ಇವತ್ತಿನ ಕಾಲದಕ್ಕೆ ಹೇಗೆ ಕೇಳ್ತಾರೋ ನಾವು ಅದೇ ಥರನೇ ಮಾಡೋದು ನಮ್ಮದು ಕರ್ತವ್ಯ. ಅದು ನಿಜ. ಬಟ್ ಭಾಗೀರಥಿ ಟ್ರಾವೆಲ್ಸಿಗೆ ಯಾವುದು ಒಂದು ಸ್ವಲ್ಪ ತುಂಬ ಕಷ್ಟ ಅಂತ ಅನಿಸುತ್ತೆ? ಯಾಕಂದರೆ 62 ವರ್ಷ ಅಂತ ಹೇಳಿದ್ರೆ ಅದು ಈಸಿ ಅಲ್ವೇ ಅಲ್ಲ. ಯಾಕಂದರೆ ಒಂದು ಒಪಿನಿಯನಿಂದನೂ ಏನೋ ಸ್ವಲ್ಪ ದೊಡ್ಡ ಚೇಂಜಸ್ ಆಗುವಂಥ ಸಾಧ್ಯತೆ ಬಹಳಷ್ಟಿದೆ. ಬಟ್ ನೀವು ಎದುರಿಸಿದಂಥ ಸಂಕಷ್ಟ ಏನಿದೆ 62 ವರ್ಷಗಳಲ್ಲಿ? ಇಲ್ಲ, 62 ವರ್ಷಗಳಲ್ಲಿ ನಮ್ಗೆ ಹೇಳೋದಲ್ಲ, ಸಾಕಷ್ಟು ಆಗಿದೆ. ಒಂದೊಂದು ಸಲ ಗೌರ್ಮೆಂಟ್ ಪಾಲಿಸೀಸು, ಡೀಸೆಲ್ ಚೇಂಜಸ್ಸು, ಫ್ಲಡ್ಸು, ಆಮೇಲೆ ಅರ್ಥಕ್ವೇಕ್ಗಳಾಗಿದೆ, ಲ್ಯಾಂಡ್ಸ್ಲೈಡ್ಸ್ಗಳಾಗಿದೆ. ಇದೆಲ್ಲನೂ ಒಂದು ಥರದಲ್ಲಿ ನಾವು ಬಂದಿದೆ, ಅದನ್ನು ನಾವು ಎದುರಿಸಿದ್ದೀವಿ, ಅದೆಲ್ಲ ಆಗಿದೆ. ಬಟ್ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಕೋವಿಡ್ ಏನಿದೆ, ಈ ಥರದ್ದು ನಮ್ಮ 62 ವರ್ಷ ಹಿಸ್ಟ್ರಿನಲ್ಲಿ ಯಾವತ್ತೂ ನಾವು ಕಾಣದೇ ಇರೋ ಅಂಥ ಒಂದು ಸಂಕಷ್ಟ ಅದು ನಮಗೆ. ಅಂದರೆ ಎಲ್ಲ ಇಂಡಸ್ಟ್ರಿನಲ್ಲೇ, ಟ್ರಾವೆಲ್ ಇಂಡಸ್ಟ್ರಿ, ಟೂರಿಸಮ್ ಇಂಡಸ್ಟ್ರಿನೇ ಟೋಟಲಿ ಸ್ಟ್ಯಾಂಡ್ ಸ್ಟಿಲ್ ಆಗೋವಂಥ ಸಂದರ್ಭ ಬಂದುಬಿಡ್ತು ಅವಾಗ. ಅದೊಂದು ಹೇಳಬೇಕು ಅಂದರೆ ಕೋವಿಡ್ ಏನಿದೆ ಆ ಪೀರಿಯಡ್ ಮಾತ್ರ ಟೂರಿಸಮ್ ಇಂಡಸ್ಟ್ರಿ ಇನ್ ಪರ್ಟಿಕ್ಯುಲರ್ ಕಷ್ಟಪಟ್ಟಿದೆ. ಅಂದರೆ ಎಷ್ಟು ಒಂದು 2 ಇಯರ್ ಫುಲ್ ಕಂಪ್ಲೀಟ್ಲಿ ಸ್ಟಾಪ್ ಇತ್ತಾ ಅದು, ಅಥವಾ ಸ್ವಲ್ಪ? ಟೋಟಲಿ 18 ಮಂತ್ಸ್ ಟೋಟಲಿ ಸ್ಟಾಪ್, ಝೀರೋ. ಯಾರೂ ಟ್ರಾವೆಲ್ಲು ಮಾಡಿಲ್ಲ, ಯಾರೂ ಟ್ರಾವೆಲ್ಲು ಇದು ಮಾಡಿಲ್ಲ. ಆದರೆ ಅದೇ ನಾವು ಹೇಳಿದ್ವಲ್ಲ, ಈ ಕೋವಿಡ್ ಮಾರ್ಚ್ನಲ್ಲಿ ಪ್ರಾರಂಭ ಆಗಿದ್ದು. ಏಪ್ರಿಲ್, ಮೇ ಸಮ್ಮರ್ ಹಾಲಿಡೇಸು ತುಂಬಾ ಬುಕ್ಕಿಂಗ್ಸ್ ಇತ್ತು. ನಂಗೆ ಅದೇ ಕೇಳಬೇಕು. ತುಂಬಾ ಎಷ್ಟು ನಮ್ಮದು ಒಂದು 12-13 ಬ್ಯಾಚ್ ಬರೀ ನಾರ್ತ್ ಇಂಡಿಯಾ ಕಡೆಗೇ ಎಲ್ಲ ಹೋಗಬೇಕಾಗಿತ್ತು. ಎಲ್ಲ ಕ್ಯಾನ್ಸಲ್ ಆಗೋಯ್ತು ಎಲ್ಲ ಇದರಲ್ಲಿ. ಏರ್ಲೈನ್ಸ್ ಅವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ನಿಮ್ಗೆ ಇವತ್ತೆಲ್ಲ ಮುಂದೆ ಯಾವ ಥರ ಹೋಗಿ ನಾವು ಅದನ್ನು ಆ ದುಡ್ಡನ್ನು ನಿಮ್ಗೆ ಅಲ್ಲಿಗೆ ಇದು ಮಾಡ್ತೀವಿ ಅಂತ ಹೇಳಿ ಅವರು ಕೊಟ್ಟಿರೋ ದುಡ್ಡು ಕೊಡಲಿಲ್ಲ ನಮಗೆ. ಅಂದರೆ ಮುಂದಕ್ಕೆ ನೀವು ಇದನ್ನು ಉಪಯೋಗಿಸ್ಕೊಬೋದು ಅಷ್ಟೇ ಅಂತ ಹೇಳಿದ್ರು. ಬಟ್ ಅದ್ರದಾರ ಒಂದು ನಮಗೆ ಪರವಾಗಿಲ್ಲ ಅನ್ನಿಸ್ತು. ಆದರೆ ಹೋಟೆಲ್ಲು ಕೆಲವೊಂದೊಂದು ಎಲ್ಲ ಕೊಟ್ಟಿದ್ದು ಎಷ್ಟೊಂದು ದುಡ್ಡೇ ಬರಲಿಲ್ಲ. ಬಟ್ ನಮ್ಮ ಕಡೆಯಿಂದ ನಮಗೇನು ಕಮಿಟ್ಮೆಂಟ್ ಇತ್ತು, ಎಷ್ಟು ಕಸ್ಟಮರ್ ನಮ್ಮ ಹತ್ರ ಬುಕ್ ಮಾಡಿದ್ರು, ಎಲ್ಲರಿಗೂ ನಾವು ರೀಫಂಡ್ ಮಾಡಿದ್ವಿ. ಯಾರಿಗೆ ಒಬ್ರಿಗೂ ನಾವೇನು ಉಳಿಸ್ಕೊಳ್ಲಿಲ್ಲ, ಎಲ್ಲ ನಾವು ರೀಫಂಡ್ ಮಾಡಿದ್ದೀವಿ ನಮ್ಮ ಕಡೆ. 2 ವರ್ಷ 3 ವರ್ಷ ಆದಮೇಲೆ ಅದು ನಮಗೆ ಈ ಏರ್ಲೈನ್ಸ್ ಅವ್ರದ್ದು ಇವ್ರದ್ದು ಎಲ್ಲ ರಿಕವರಿ ಆಯಿತು. ಅದನ್ನು
ಅದೇ ಕೋವಿಡ್ ಟೈಮ್ ಮಾತ್ರ ತುಂಬ ಎಲ್ಲರಿಗೂ ಕಷ್ಟ ಆಗಿದೆ. ನೋಡಿ, ಕೋವಿಡ್ ಟೈಮಲ್ಲಿ ಟ್ರಾವೆಲ್ ಮಾಡೋಂಗಿಲ್ಲ ಅನ್ನೋದೊಂದು ಬೇರೆ, ಅದು ನಮಗೆ ಯಾವುದು ಇನ್ಕಮ್ ಇಲ್ಲ ಅನ್ನೋದೊಂದು ಬೇರೆ. ಅದರ ಹೊರತಾಗಿ ಇದಕ್ಕೆಲ್ಲ ಮುಂಚೆನೇ ಕೊಟ್ಟಿರ್ತೀವಿ ನೋಡಿ, ಹೋಟೆಲ್ಸ್ಗಾಗಿರಲಿ ಪ್ರೀ ಪ್ಲ್ಯಾನ್ ಆಗಿರುತ್ತೆ, ಅದನ್ನೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು. ಅಲ್ಲ, ನಿಮಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಹತ್ರ 1-1.5 ಟನ್ನಷ್ಟು ಪ್ರಾವಿಷನ್ಸ್ ನಾವು ಲಾರಿನಲ್ಲಿ ಹಾಗೂ ಟ್ರೈನ್ನಲ್ಲಿ ಕಳಿಸ್ಬಿಟ್ಟಿದ್ದೀವಿ ಉತ್ತರ ಭಾರತಕ್ಕೆಲ್ಲ. ಯಾಕಂದರೆ ನಾವು ಊಟ ತಿಂಡಿ, ನಿಮ್ಗೆ ಗೊತ್ತಲ್ಲ, ನಾವು ಊಟ ತಿಂಡಿ ಪ್ರತಿಯೊಂದು ಏನಿದೆ ಎಲ್ಲ ನಮ್ಮ ಬೆಂಗಳೂರಿಂದನೇ ಹೋಗಬೇಕು ನಮಗೆ. ಎಲ್ಲ ಪ್ರಾವಿಷನ್, ಅಕ್ಕಿ, ಬೇಳೆ, ದಿನಸಿ ಎಲ್ಲನೂ. ಇದೆಲ್ಲನೂ ಬೇರೆ ಬೇರೆ ಜಾಗದಲ್ಲಿ, ಡೆಲ್ಲಿನಲ್ಲಿ, ಜೈಪುರ್ನಲ್ಲಿ, ಹಿಮಾಚಲು, ಕಾಶ್ಮೀರ ಎಲ್ಲ ಕಡೆನೂ ಹೊರಟೋಗಿದೆ ಎಲ್ಲನೂ. ಇನ್ನೇನು ಯಾತ್ರೆ ಪ್ರಾರಂಭ ಆಗಬೇಕು, ಕೋವಿಡ್ ಶುರುವಾಗಿದ್ದು. 1.5 ವರ್ಷ ಅದು ಸಾಮಾನು ಬರಲಿಲ್ಲ. 1.5 ಟನ್ಗೆ ನಾವು ಕೊಟ್ಟಿದ್ದಂಥ ಏನಿದೆ ದುಡ್ಡು ವ್ಯರ್ಥ ಆಯಿತು, ಅದರ ಪದಾರ್ಥನೂ ಸಿಕ್ಕಿಲ್ಲ. ಇದು ನಂಗೆ ಅನ್ಸುತ್ತೆ, ಈಗ ಕೇಳೋವಾಗ ನಮ್ಗೆ ಈಸಿ ಅನ್ಸುತ್ತೆ, ಓಕೆ ಇದು 1.5 ಟನ್, ಆಮೇಲೆ ಅಲ್ಲಿ ಫ್ಲೈಟ್ ಇದು ಹಿಂಗೆ ಖರ್ಚಾಯಿತು, ನಾವೆಲ್ಲ ರೀಫಂಡ್ ಮಾಡಿದ್ವಿ, ಇದು ಕೇಳೋಕ್ಕೆ ಸುಲಭ ಅನಿಸುತ್ತೆ. ಬಟ್ ಆ ಮೂಮೆಂಟ್, ಅದನ್ನು ನೀವು ಕ್ರ್ಯಾಕ್ ಮಾಡ್ಕೊಂಡು ಹೋದ್ರಿ ಅಂತ, ಯಾಕಂದರೆ ಅದು ಈಸಿನೇ ಅಲ್ಲ, ಎಲ್ಲ ಕಡೆಯಿಂದ ಪೆಟ್ಟು ಬೀಳ್ತಾ ಹೋಗುತ್ತಲ್ಲ. ಹೌದು, ಅದೇ ಇದು ಒಂದು ಹೇಳಿದಲ್ಲ, ಇದು ನಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು. ಎಲ್ಲದಕ್ಕಿಂತ ಏನಂದರೆ ನಾವು ನಮ್ಮ ಮೇಲಿರೋವಂಥ ಗುಡ್ ವಿಲ್ಲು, ಟ್ರಸ್ಟು, ಜನಗಳದ್ದು, ಇದನ್ನು ಉಳಿಸ್ಕೊಬೇಕು ಅಂತಾನೆ. ದುಡ್ಡು ಪ್ರೈಮರಿ ಆಗಲೇ ಇಲ್ಲ ನಮಗೆ. ಇದನ್ನಲ್ಲಿ ನಾವು ಬರ್ತೀವಿ ಅನ್ನೋ ಒಂದು ವಿಶ್ವಾಸ, ನಂಬಿಕೆ, ಗ್ಯಾರಂಟಿ ಇತ್ತು. ಇದು ಫಸ್ಟು ನಮ್ಗೆ ಏನಂದರೆ, ಫಸ್ಟು ನಾವು ನಮ್ಮ ಕಸ್ಟಮರ್ಸ್ ಏನಿದ್ದಾರೆ ಇವ್ರನ್ನ ನಾವು ಕಾಪಾಡೋದು. ಅಂದರೆ ಇನ್ ಟರ್ಮ್ಸ್ ಆಫ್ ಅವ್ರು ಕೊಟ್ಟಿರೋ ದುಡ್ಡು, ಇದಕ್ಕೆ ನಾವೇನು ಮೋಸ ಆಗಬಾರ್ದು ಅನ್ನೋ ಇದರಲ್ಲಿ ಅದನ್ನೇ ಫಸ್ಟು ನಮ್ಗೆ ಪ್ರಯಾರಿಟಿ ಇದ್ದಿದ್ದು. ಸೊ ಅದರದ್ದು ನಾವು ಕ್ಲಿಯರ್ ಮಾಡಿದ್ವಿ. ಅದಾದಮೇಲೆ, ಕೋವಿಡ್ ಆದಮೇಲೆ ಎಲ್ಲರಿಗೂ ಗೊತ್ತು, ಜನಗಳು ಹೆಚ್ಚಾಗಿ ಇನ್ನೂ ಬರೋಕ್ಕೆ ಪ್ರಾರಂಭ ಆಯಿತು. ಸೊ ಅಲ್ಲಿಗೆ ನಮಗೆ ಇದನ್ನು ಕಾಂಪ್ರಮೈಸ್ ಆಗಿದೆ ಅಷ್ಟೇ. ಸೊ ನಿಮ್ಗೆ ಹಂಗಂದರೆ ಕೋವಿಡ್ಗೆ ಯಾವತ್ತೂ ದೂರ ಆಗಿಲ್ಲ, ಯಾಕಂದರೆ ಆಫ್ಟರ್ ಕೋವಿಡ್ ಅದು ಫುಲ್ ಚೇಂಜ್ ಆಯಿತು, ಪ್ರವಾಸದ ಒಂದು ಕಲ್ಪನೆನೇ ಚೇಂಜ್ ಆಯ್ತಲ್ವಾ ಅಂತ. ಕೋವಿಡ್ ಬಿಸ್ನೆಸ್ ಪಾರ್ಟಲ್ಲಿ ನಾವು ಇದು ಮಾಡಲಿಲ್ಲ ಅಂದರೂ ಎಷ್ಟೊಂದು ಜನ ಅದರಲ್ಲಿ ಬಲಿಯಾಗಿದ್ದಾರೆ. ಆ ವಿಚಾರದಲ್ಲಿ ನಮಗೆ ಭಾಳ ಬೇಜಾರಿದೆ ಆ ಇದರಲ್ಲಿ. ಆದರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಆಫ್ಕೋರ್ಸ್ ಬಿಸ್ನೆಸ್ ಬರುತ್ತೆ ಹೋಗುತ್ತೆ, ಇಟ್ಸ್ ಆಲ್ವೇಸ್ ಸೆಕೆಂಡ್ರಿ, ಪ್ರೈಮರಿ ಇಸ್ ಲೈಫ್. ಸೊ ಆ ವಿಚಾರದಲ್ಲಿ ನಮಗೆ ಬೇಜಾರಿದೆ ಅದು. ಅದೇ ನೀವು ಹೇಳ್ದಂಗೆ ಸೆಕೆಂಡ್ ಇದ್ರದ್ದೇನು ಅಂತ ಹೇಳಿದ್ರೆ, ಕೋವಿಡ್ ಮುಗಿದ ನಂತರ ಜನಗಳಿಗೇನು ರಿವೆಂಜ್ ಟೂರಿಸಮ್ ಅಂತ ಏನೇನು ಟರ್ಮ್ ಯೂಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಂತೂ ಭಾಳ ನಿಜ ಅದು. ಅಂದರೆ ಎಷ್ಟು ಒಳ್ಳೆ ಫ್ಲಡ್ಸ್ ಥರ ಜನ ಸಾಗರ ಆಗೋಯ್ತು ಎಲ್ಲ ಕಡೆ, ಯಾವ ಇದ್ರಲ್ಲೂ ಇಂಥ ಊರು ಇಲ್ಲ. ನೀವು ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್, ಎಲ್ಲ ಊರು, ಎಲ್ಲ ಜಾಗಗಳಲ್ಲೂ ಜನಗಳ ಸಾಗರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಆವಾಗ ಮೇ ಬಿ ಲೈಫ್ ಇದು ಮೇಯ್ನ್ ಗೋಲ್ ಅರ್ಥ ಆಯಿತು ಅನಿಸುತ್ತೆ. ಒಂದ್ಸಲ ಮನೇಲಿ ಕೂತು 1-2 ವರ್ಷ ಕೂತಾಗ ಎಲ್ಲ ಗೊತ್ತಾಯ್ತು, ಇನ್ನು ಲೈಫಲ್ಲಿ ಸುತ್ತಾಡೋದೇ ಇಂಪಾರ್ಟೆಂಟು ಅಂತ ಆವಾಗ ಜನಗಳಿಗೂ ಗೊತ್ತಾಗಿದೆ. ಎಸ್, ಬಟ್ ಅದು ಒಂದು ಎಷ್ಟು ಗ್ರೇಟ್ ಅಲ್ವಾ, ಯಾಕಂದರೆ ಒಂದು ಈಸಿ ಅಲ್ಲ ಅಷ್ಟು 62 ವರ್ಷಗಳನ್ನು ನಡ್ಸ್ಕೊಂಡು ಬರೋದು, ಆ್ಯಂಡ್ ಅದನ್ನು ಟ್ರಸ್ಟ್ ಬಿಲ್ಡ್ ಮಾಡೋದು, ಗುಡ್ ವಿಲ್ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನ ಅದನ್ನು ಒಪ್ಕೊಂಡು ಬಂದಿದ್ದಾರೆ. ಬಟ್ ನೀವು ನಿಮ್ಮ ತಂದೆಯವರಿಂದ ಕಲ್ತಿರುವಂಥ ಒಂದು ವ್ಯಾಪಾರದ ಪಾಠ ಯಾವುದು? ಅಂದರೆ ನಮ್ಮ ತಂದೆಯವರು ಏನು ನಡ್ಕೊತಾ ಇದ್ರು, ಅವ್ರು ಏನು ನಡ್ಕೊಂಡಿದ್ದಾರೆ ಅಂತ ಕಥೆ ನಾನು ಕೇಳಿರೋದ್ರಲ್ಲಿ, ಇದರಲ್ಲೆಲ್ಲ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್, ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಆಲ್ವೇಸ್ ಕಮ್ಸ್ ಸೆಕೆಂಡ್, ಫಸ್ಟ್ ಇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನಿಂಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬರಲಿ, ದುಡ್ಡು ಬಂದೇ ಬರುತ್ತೆ. ಇದು ಬಿಸ್ನೆಸ್ನಲ್ಲಿ ಫಸ್ಟ್ ಪ್ರೈಮರಿ ಜನಗಳ ಖುಷಿ ಆಗೋಗ್ಲಿ ಸಾಕು. ಈ ಯಾತ್ರೆ, ಈ ಟೂರ್ಗೆ ಹೋಗ್ಬಿಟ್ಟು ಬಂದ್ವಿ ನಾವು, ನಿಮ್ಮಿಂದ ದರ್ಶನ ಮಾಡಿಸಿದ್ವಿ, ನಮಗೆ ಸಂತೋಷ ಆಯಿತು ಎಲ್ಲ ಇದರಲ್ಲಿ ಅಂತ ಹೇಳ್ತಾರಲ್ಲ, ಅವ್ರು ಕೊಡೋ ಆಶೀರ್ವಾದ ಏನಿದೆ, ಇದು ಎಷ್ಟೇ ಕೋಟಿ ದುಡಿದ್ರೂ ಬರಲ್ಲ ಇದನ್ನು ಅಂತ ನಮ್ಮ ತಂದೆಯವರು ಹೇಳೋರು ಇದನ್ನು. ನಿಜ, ಯಾಕಂದರೆ ಅದೇ ಅಲ್ವ ಇಂಪಾರ್ಟೆಂಟ್. ಆ ಟ್ರಸ್ಟಿಂದ ಇಷ್ಟು ವರ್ಷಗಳ ಕಾಲ ಅದು ಬೆಳೀತಾ ಬಂತು. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ? ಈಗ ಭಾಗೀರಥಿ ಟ್ರಾವೆಲ್ಸ್ ಅಂತ ಹೇಳಿದಾಗ ಜನರಿಗಂತೂ ಈಗ ತುಂಬ ಇಷ್ಟ, ತುಂಬ ಕಂಫರ್ಟ್ ಅನ್ನುವಂಥ ಫೀಲ್. ಅದನ್ನು ಕಟ್ಟೋದಕ್ಕೆ ಈಸಿ ಇರಲಿಲ್ಲ, ಪ್ರತಿಯೊಂದು ಸ್ಟೆಪ್ಪಲ್ಲಿ ಒಂದೊಂದು ಚೇಂಜಸ್ ಇತ್ತು. ಫಸ್ಟ್ ಹೇಗಿತ್ತು, ಈಗ ಹೇಗಿದೆ ಅನ್ನೋದು ಹೇಳೋದಾದರೆ? ಅದೇ ಮೇಡಮ್, ಸ್ಟಾರ್ಟಿಂಗ್ನಲ್ಲಿ ನಾವು ಹೇಳಿದಾಗ ಏನು ಜನಗಳ ಮೆಂಟಾಲಿಟಿ ಏನಿದೆ, 60s, 70s, 80s ಏನಿದೆ, ಈ ಪ್ರತಿ ಡೆಕೇಡ್ನಲ್ಲೂ ಎವ್ರಿ 5 years 6 years ಏನಿದೆ, ಜನಗಳದ್ದು ಕಂಫರ್ಟ್ ಲೆವೆಲ್ ಚೇಂಜ್ ಆಗ್ತಾ ಇದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗಿದೆ,
ಆಮೇಲೆ ಅವ್ರ ರಿಕ್ವೈರ್ಮೆಂಟ್ ಚೇಂಜ್ ಆಗಿದೆ. ನಾವು ಅದೇ ಪ್ರಕಾರನೇ ಅವ್ರಿಗೆ ಸ್ಪಂದಿಸ್ತಾನೆ ನಾವು ಚೇಂಜ್ ಹಾಕ್ಕೊಂಡು ಬಂದಿದ್ದೀವಿ. ಹಿಂದೆ ನಾವು ಹೇಳ್ದಂಗೆ ಸ್ಟಾರ್ಟಿಂಗ್ನಲ್ಲಿ ಅಗಿಸ್ಟ್ಗೆ ಅಂದರೆ ಏನಂತಾರೆ ಇದ್ದಿಲು ಒಲೆಯಲ್ಲಿ ಅಡುಗೆ, ಸೌದೆ ಒಲೆ ಅಡುಗೆ ಈ ಥರದ್ರಿಂದ ಬಂದು ಆಮೇಲೆ ಸೀಮೆಣ್ಣೆ ಸ್ಟಾರ್ಟ್ ಆಯಿತು, ಸೀಮೆಣ್ಣೆ ಸ್ಟವ್ನಲ್ಲಿ ಅಡುಗೆ. ಇವಾಗೆಲ್ಲ ಗ್ಯಾಸ್ ಬಂದಿದೆ, ಎಲೆಕ್ಟ್ರಿಕ್ ಸ್ಟವ್ಸ್ ಬಂದಿದೆ. ಈ ಥರದ್ರಲ್ಲಿ ಉಳ್ಕೊಳ್ಳೋ ಜಾಗದಲ್ಲಿ ಮೊದಲೆಲ್ಲನೂ ಏನು ಅಂತ ಹೇಳಿದರೆ ಡಾರ್ಮೆಟ್ರಿ ಅಂತ ಬರೋದು. ಹಿಂದೆ ಡಾರ್ಮೆಟ್ರಿ ಅಂತ ಹೇಳಿದರೆ ಒಂದು ದೊಡ್ಡ ಹಾಲು, ಅದರಲ್ಲಿ ಈ ಯಾತ್ರೆಯಲ್ಲಿ ಬಂದಂಥ 50 ಜನ ಒಂದೇ ಹಾಲ್ನಲ್ಲಿ ಒಂದೇ ಇದರಲ್ಲಿ ಮಲ್ಕೊಳ್ಳೋರು. ಅವ್ರಿಗೆ ಕಾಮನ್ ಟಾಯ್ಲೆಟು ಬಾತ್ರೂಮ್ ಇರೋದು, ಅದರಲ್ಲೇ ಎಲ್ಲ ಇದು. ಸೊ ಟೈಮ್ ಚೇಂಜ್ ಆಗ್ತಾ ಇದ್ದಂಗೆ ರೂಮ್ಸ್ ಸ್ಟಾರ್ಟ್ ಆಯಿತು. ರೂಮಲ್ಲಿ 4 ಜನಕ್ಕೊಂದು ರೂಮು, ಅಲ್ಲ 6 ಜನಕ್ಕೊಂದು ರೂಮು, ಆ ಥರ ಸ್ಟಾರ್ಟ್ ಆಯಿತು. ಆಮೇಲೆ ಇಬ್ರಿಗೊಂದು ರೂಮ್ ಆಯಿತು. ಆಮೇಲೆ ಬಡ್ಜೆಟ್ ಹೋಟೆಲ್ ಆಯಿತು. ಆಮೇಲೆ 2 ಸ್ಟಾರ್ ಆಯಿತು. ಇವಾಗ 3 ಸ್ಟಾರ್ ಹೋಟೆಲಿಗೆ ಬಂದಿದೆ ಉಳ್ಕೊಳ್ಳೋದಕ್ಕೆ ಇದರದೆಲ್ಲನೂ. ಆಮೇಲೆ ಬಸ್ಸು ಅಷ್ಟೇ. ಬಸ್ಸೆಲ್ಲ ಹಿಂದೆ ಅಂದರೆ ಪುಷ್ ಬ್ಯಾಕ್ ಸೀಟು, ಎ ಸಿ ಅನ್ನೋದೇನು ಇರ್ತಾ ಇರಲಿಲ್ಲ. ಇವಾಗೆಲ್ಲ 2x2 ಪುಷ್ ಬ್ಯಾಕ್ ಸೀಟು, ಫುಲ್ ಕಂಫರ್ಟಬಲ್ ಆಗಿರಬೇಕು. ಓಲ್ವೋ ಬಸ್ಸು ಈ ಥರ ಏನು ಜನಗಳು ಹೇಗೆ ಅವ್ರಿಗೆ ಈ ಕಾಲದಲ್ಲಿ ಏನು ಬೇಕು ಅಂತ ಇದೆಯೋ ಅದನ್ನು ಅವ್ರಿಗೆ ನಾವು ಕೊಡೋದು ನಮ್ಮದು ಡ್ಯೂಟಿ ಆಗಿದೆ ಇವಾಗ. ಅದು ನಿಜ. ಬಟ್ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಯಾಕಂದರೆ ಎಲ್ಲರಿಗೂ ಅವ್ರ ಕನಸೇನಿತ್ತು, ನಿಮ್ಮ ತಂದೆಯವ್ರ ಕನಸು, ಯಾಕಂದರೆ ತೀರ್ಥಯಾತ್ರೆ ಎಲ್ರಿಗೂ ಸಿಗೋ ಹಾಗೆ ಮಾಡಬೇಕು ಅಂತ, ಅದನ್ನು ಈಸಿ ಮಾಡಿಕೊಟ್ಟಿದ್ದಲ್ವಾ? ಯಾಕಂದರೆ ಬೆಂಗಳೂರಲ್ಲಿ ಯಾವಾಗ ಇಂಥ ಟ್ರಾವೆಲ್ ಏಜೆನ್ಸಿಗಳಿತ್ತ? ಯಾಕಂದರೆ ಆ ಟೈಮಲ್ಲಿ ಅಷ್ಟು ಆವಾಗ ಟ್ರಾವೆಲ್ ಏಜೆನ್ಸಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಮೇಡಮ್, ಇಷ್ಟೊಂದು ಪ್ರೊಫೆಷ್ನಲಿ ರನ್ ಇರಲಿಲ್ಲ. ಆಮೇಲೆ 1-2 ಇತ್ತು ಟ್ರಾವೆಲ್ ಏಜೆನ್ಸಿ. ಆದರೆ ನಮ್ದು ಇವಾಗ ಬ್ಯಾಂಗ್ಳೂರಿನಲ್ಲಿ ವಿ ಆರ್ ದಿ ಓಲ್ಡೆಸ್ಟ್ ಟ್ರಾವೆಲ್ ಏಜೆನ್ಸಿ ಟೂರ್ ಆಪ್ರೇಟರ್ಸು. ನಮ್ಗಿಂತ ಮುಂಚೆ ಅವ್ರು ಇದ್ದರು, ಬಟ್ ಅವರೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಎಕ್ಸಿಸ್ಟಿಂಗ್ ಇದರಲ್ಲಿರೋದು ನಮ್ಮದೇ ಓಲ್ಡೆಸ್ಟ್ ಟ್ರಾವೆಲ್ಸು. ಸರ್, ಆವಾಗ ಕಮ್ಯುನಿಕೇಷನ್ ಹೇಗಾಗ್ತಿದೆ? ಯಾಕಂದರೆ ನೀವು ಹೇಳಿದ್ರಿ ಮೊಬೈಲ್ ಫೋನ್ ಇರೋದಿಲ್ಲ, 40 ದಿನ ಹೊರಟೋಗ್ಬಿಟ್ರೆ ಅಂತೂ ಗೊತ್ತೇ ಆಗೋದಿಲ್ಲ ಮನೆಯವ್ರಿಗೆ ಏನು ಅಂತ. ಏನಾದರೂ ಒಂದು ಎಮರ್ಜೆನ್ಸಿ ಬಂದರೆ ಮಾತಾಡಬೇಕು ಅಂತ ಇರುತ್ತೆ. ಇಂಥದ್ದು ಏನಾದರೂ ಸಿಚುವೇಶನ್ ಆಗಿದೆ, ಎಮರ್ಜೆನ್ಸಿ ಸಿಚುವೇಶನ್? ಅಲ್ಲ, ಎಮರ್ಜೆನ್ಸಿ ಸಿಚುವೇಶನ್ ಆಗಿದೆ, ಅಂದರೆ ಹೆಚ್ಚಾಗಿಲ್ಲ. ಆದರೂ ಅವಾಗ ಏನು ಇಷ್ಟೇ ಕಮ್ಯುನಿಕೇಷನ್ ಆಗ್ತಾಯಿತ್ತು. ಯಾವ ಮನೆಯವರಿದ್ದಾರೆ ಅವರು ನಮಗೆ ಫೋನ್ ಮಾಡೋರು, ಈ ಥರ ಹಿಂಗಾಗಿದೆ, ಈ ಥರ ಅವ್ರ ವಿಷಯ ತಿಳಿಸ್ಬೇಕು ನಾವು ಅಂತ. ಅವರು ನಮ್ಮ ಆಫೀಸ್ಗೆ ಇಲ್ಲಿಂದ ಫೋನ್ ಮಾಡಿದ್ರೆ ನಾವು ಯಾವ ಊರಿನಲ್ಲಿದ್ದೀವಿ ಆ ಜಾಗದಲ್ಲಿ ಲೋಕಲ್ ನಮಗೇನು ಕಾಂಟ್ಯಾಕ್ಟ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಅವರು ನಮಗೆ ವಿಷಯ ಮುಟ್ಟಿಸೋರು. ಅದಾದಮೇಲೆ ಅವ್ರು ಅಲ್ಲಿಂದ ಟ್ರಂಕ್ ಕಾಲ್ನಲ್ಲೋ ಅಥವಾ ಬೇರೆ ಏನು ಕಮ್ಯುನಿಕೇಷನ್ ಇದೆಯೋ ಆ ಇದರಲ್ಲಿ ಮಾಡಿ ಅವ್ರ ಊರಿನಲ್ಲೋ ಅವ್ರ ಜಾಗಕ್ಕೆ ಅವ್ರ ಮನೆಗೆ ಅವರು ಆ ಥರ ಮಾಡೋರು ಕಾಂಟ್ಯಾಕ್ಟು. ಬಟ್ ಈ ಥರ ಸಿಚುವೇಶನ್ ತುಂಬ ಕಡಿಮೆ ಆಗ್ತಾ ಇದ್ದಿದ್ದು. ಇನ್ನೊಂದು, ಈ ಯಾತ್ರೆಯಲ್ಲಿ ಇರಬೇಕಾದ್ರೇ ಒಂದು ಎಷ್ಟು ಇದಾಗಿರೋದು ಅಂತ ಹೇಳಿದ್ರೆ, ಇವ್ರು ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದಾರೆ, ಆ ಜಾಗದಿಂದ ಈ ಜಾಗ ನೋಡಿದೆ ಅಂತ ಹೇಳಿ ಲೆಟ್ರ್ ಬರೆಯೋರು. ಲೆಟ್ರ್ ಬರೆದು ಅವರು ಇಂಥ ಜಾಗದಲ್ಲಿದ್ದೀವಿ, ಇಂಥ ನೋಡಿದ್ದೀವಿ, ಇಷ್ಟು ದಿನದಲ್ಲಿ ಈ ಜಾಗಗಳು, ಈ ಕ್ಷೇತ್ರಗಳು ದರ್ಶನ ಆಯಿತು ಅಂತೇಳಿ ಲೆಟ್ರ್ ಕಳಿಸೋರು. ಅವರು ಆ ಲೆಟ್ರು ಮನೆಗೆ ಬಂದಾದಮೇಲೆ ಅದನ್ನು ಓದೋರು. ಅದ್ರದ್ದೊಂದು ಆನಂದನೇ ಬೇರೆ. ಕೆಲವರು ಒಂದಿಂದ ಎಷ್ಟೊಂದು ಜನ ಹೇಳಿದ್ದಾರೆ, ನಾವು ಹಾಕಿದ್ದೀವಿ ಲೆಟ್ರ್, ಅಲ್ಲ ಹಾಕಿದ್ದೀವಿ, ನಾವು ಯಾತ್ರೆಗೆ ಬಂದಾದ್ಮೇಲೆ ನಮಗೆ ಬಂತದ್ದು ತಿರ್ಗಾ ಲೆಟ್ರು ಅಂತ. ಈ ಥರದ್ದೆಲ್ಲನೂ ಹಂಚ್ಕೊಂಡಿದ್ದಾರೆ ಇದಾಗಿ. ನಿಜ, ಯಾಕಂದರೆ ಆವಾಗಿನ ಮೂಮೆಂಟ್ಸ್ಗಳು ನೋಡಿ ಎಷ್ಟು ರಿಚ್ ಇತ್ತಲ್ವಾ? ಎಲ್ಲ ಮೂಮೆಂಟ್ಸ್ಗಳು, ಅದನ್ನು ಬರೆಯೋದು, ಅದನ್ನು ಹಾಕೋದು, ಅದಕ್ಕೆ ಕಾಯೋದ್ರಲ್ಲಿರೋಂಥ ಒಂದಿದು. ಎಸ್. ಸೊ ಆ ಥರದ್ದೆಲ್ಲ ಆವಾಗ ಕಮ್ಯುನಿಕೇಶನ್ ಆಗ್ತಿತ್ತು. ಕಮ್ಯುನಿಕೇಶನ್ ಆ ಥರ ಇತ್ತು. ಬಟ್ ನೀವು ಯಾವಾಗ ಪ್ರಾರಂಭ ಮಾಡಿದ್ರಿ? ಯಾಕಂದರೆ ನಿಮ್ಮ ತಂದೆಗೆ ಇಂಟ್ರೆಸ್ಟ್ ಇತ್ತು, ಅವರು ಇದನ್ನೆಲ್ಲ ಪ್ರಯತ್ನ ಪಟ್ಟರು. ಬಟ್ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು? ನೀವು ಹೇಗೆ ಜಾಯ್ನ್ ಆದ್ರಿ? ಅದೇನೆ, ನಮ್ಮ ತಂದೆಯವರು ಎಕ್ಸ್ಪೈರ್ ಆದಮೇಲೆ ನಾನು ಅವಾಗ ತುಂಬ ಚಿಕ್ಕ ಹುಡುಗ ಇದ್ದೆ. ನಮ್ಮ ಮಾವ ಇದ್ದರು, ಅವರು ನೋಡ್ಕೊತಾ ಇದ್ದರು. ಅವರು ನೋಡ್ಕೊಂಡು ಆದಮೇಲೆ ನಾನು 2001ನೇ ಇಸ್ವಿಯಿಂದ ನಾನು ಫುಲ್ ಫ್ಲೆಡ್ಜ್ಡ್ ಆಗಿ ಟ್ರಾವೆಲ್ಸ್ನಲ್ಲಿ ನೋಡ್ಕೊತಾ ಇದ್ದೀನಿ. ಅಂದರೆ ನಮಗೇನು ಅಂತ ಹೇಳಿದ್ರೆ, ನಾವು ಚಿಕ್ಕ ಹುಡುಗರು ಇದ್ದಾಗೂ ಅಂದರೆ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದನೂ ನಮ್ಗೆ ಯಾವುದೇ ಸಮ್ಮರ್ ಹಾಲಿಡೇಸ್ ಬಂತು, ವಿಂಟರ್ ಹಾಲಿಡೇಸ್ ಬಂತು, ಕ್ರಿಸ್ಮಸ್ ಹಾಲಿಡೇಸ್ ಬಂತು ಅಂದರೆ ಒಂದು ಟೂರು. ಆದ್ದರಿಂದ ನಮಗೆ ಚಿಕ್ಕನಿಂದನೂ ನಮಗೆ ಯಾತ್ರೆಗೆ ಹೋಗೋದು, ಟೂರ್ಗೆ ಹೋಗೋದು ಕಾಮನ್ ಆಗೋಗಿತ್ತು. ಸೊ ನಮಗೇನು ಹೊಸದಾಗಿ ನಮಗೇನು ಅಂದರೆ ಆಫೀಸಿಗೆ ಬಂದಾದಮೇಲೆ ಕಲಿಬೇಕಿದ್ದು ಅಂತ ಏನೂ ಇಲ್ಲ. ಎಕ್ಸೆಪ್ಟ್ ನಮಗೇನು ಅಂತ ಹೇಳಿದ್ರೆ ಕಸ್ಟಮರ್ ಜೊತೆ ಹೇಗೆ ಇಂಟ್ರ್ಯಾಕ್ಷನ್ ಮಾಡಬೇಕು, ಅವ್ರಿಗೆ ಹೇಗೆ ಅವ್ರನ್ನ ಇದು ತೊಗೊಬೇಕು ಅನ್ನೋ ಎಕ್ಸ್ಪೀರಿಯೆನ್ಸು ಇದು. ಬಿಡಿ ಯಾತ್ರೆ ಟೂರ್ದು ಇದೊಂಥರ ನಮಗೆ ಒಳಗಡೆ ಬಂದುಬಿಟ್ಟಿತ್ತು ಅದು. ಹೌದು, ಯಾಕಂದ್ರೆ ನಿಮ್ಗೆ ಒಂದು ರುಚಿ ಗೊತ್ತಿತ್ತು, ಹೋಗಿ ತಿರುಗಾಡಿ ಅಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಯಾವ ಪ್ಲೇಸಲ್ಲಿ ಏನಿದೆ ಅನ್ನೋದು ಗೊತ್ತಿತ್ತು. ಬೈ ದ ಟೈಮ್ ಐ ವಾಸ್ 25-26 ಆಲ್ಮೋಸ್ಟ್ ನಾನು ಇಂಡಿಯಾ ಎಲ್ಲ ನೋಡಿಬಿಟ್ಟಿದ್ದೆ ಅವಾಗಲೇ. ಆಲ್ಮೋಸ್ಟ್ ಸೌತ್ ಟು ನಾರ್ತ್, ಈಸ್ಟ್ ಟು ವೆಸ್ಟ್ ಆಲ್ಮೋಸ್ಟ್ ಕವರ್ ಆಗೋಗಿತ್ತು. ನಿಮ್ಗೆ ಯಾವ ಪ್ಲೇಸ್ ತುಂಬ ಇಷ್ಟ ಆಯಿತು ನೀವು ಹೋಗಿರೋದ್ರಲ್ಲಿ?
ಇಲ್ಲ, ನನಗೆ ಆ ಥರ ಯಾವುದು ಇದೆ ಅಂತಲೇ ಇಲ್ಲ. ಒಂದೊಂದು ಜಾಗಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ, ಒಂದೊಂದು ಹೊಸತನ ಇದೆ. ನಿಮಗೆ ಅಲ್ಲಿ ಸಿಗದೇ ಇರೋದು ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗದೇ ಇರೋದು ಇನ್ನೊಂದು ಕಡೆ ಸಿಗುತ್ತೆ. ಇಂಡಿಯಾ ಈಸ್ ಎ ಫ್ಯಾಬ್ಯುಲಸ್ ಮಾರ್ವಲಸ್ ಕಂಟ್ರಿ. ನೋ ಅದರ್ ಕಂಟ್ರಿ ಕ್ಯಾನ್ ಮ್ಯಾಚ್ ದಿಸ್. ಹೌದಾ? ಹೌದು, ಕಂಪ್ಲೀಟ್ಲಿ. ಸೊ ಟೆಂಪಲ್ ಟೂರಿಸಮ್ ಆ ಥರ ಎಲ್ಲ ಜಾಸ್ತಿ ಇದೆ ಅನಿಸುತ್ತೆ ಇಲ್ಲಿ ಜನ. ಟೆಂಪಲ್ ಟೂರಿಸಮ್ ಇದೆ. ಟೆಂಪಲ್ ಟೂರಿಸಮ್ ಇರೋದು ಒಂದೇ ಒಂದು ಕಡೆ, ಅದು ಭಾರತ ಮಾತ್ರನೇ. ಭಾರತ ಬಿಟ್ಟು ಆಚೆ ಕಡೆ ಎಲ್ಲೂ ಈ ಥರ ಟೆಂಪಲ್ ಟೂರಿಸಮ್ ಇರಲ್ಲ. ಇಷ್ಟು ಕ್ಷೇತ್ರಗಳು, ಇಷ್ಟು ದರ್ಶನಗಳು, ಇಷ್ಟು ದೇವಸ್ಥಾನಗಳು, ಇದು ಮಾರ್ವಲಸ್ ಹೇಳಿದಲ್ಲ. ಎಸ್. ನೀವು ಸ್ಟಾರ್ಟ್ ಮಾಡಾದಮೇಲೆ ನಿಮ್ಗೆ ಯಾವುದಾದ್ರೂ ಸ್ವಲ್ಪ ಕಷ್ಟ ಅನಿಸಿದ್ದು, ಏನಾದರೂ ಕ್ರ್ಯಾಕ್ ಮಾಡೋಕ್ಕಾಗದೇ ಇರೋದು, ಆಮೇಲೆ ನೀವು ಅದನ್ನು ಸ್ಲೋಲಿ ಅಡಾಪ್ಟ್ ಮಾಡ್ಕೊಂಡಿರೋದು, ಈ ಥರ ಯಾವುದಾದ್ರು ಒಂದು ಸಿಚುವೇಶನ್ ಇದೆಯಾ? ಒಂದು ಹೇಳಿದ್ರಿ ನೀವು ಕಮ್ಯುನಿಕೇಷನ್, ಜನರ ಹತ್ರ ಮಾತಾಡೋದು, ಅದು ಒಂದು ಹೇಳಿದ್ರಿ. ಅದು ಹೇಗೆ ಅಂದರೆ ಯಾವುದಾದ್ರೂ ಡಿಫಿಕಲ್ಟೀಸ್ ಇತ್ತಾ ನಿಮಗೆ ಅಂತ? ಇಲ್ಲ, ಅಂದರೆ ಒಂದು ಏನು ಅಂತ ಹೇಳಿದ್ರೆ, ಒಂದೊಂದು ಸಲ ಮೆಡಿಕಲ್ ಎಮರ್ಜೆನ್ಸೀಸ್ ಆಗೋಗೋದು. ಈ ಮೆಡಿಕಲ್ ಎಮರ್ಜೆನ್ಸಿ ಆಗಿನ ಕಾಲದಲ್ಲಿ ಅಂದರೆ ಅವ್ರನ್ನ ಮುಂದೆ ಯಾತ್ರೆ ಇನ್ನು ಅವ್ರು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋವಂಥ ಸಿಚುಯೇಷನ್ ಬಂದಾಗ ಆವಾಗ ಸ್ವಲ್ಪ ನಮಗೆ ಕಷ್ಟನೇ ಇತ್ತು ಆವಾಗ. ಯಾಕಂದರೆ ತುಂಬ ಕಮ್ಯುನಿಕೇಷನ್ ಇದೆ. ಇವಾಗ ಈ ಥರ ಫ್ಲೈಟ್ ಇರಲಿಲ್ಲ. ಎಲ್ಲನೂ ಏನು ಅಂತ ಹೇಳಿದ್ರೆ ಟ್ರೈನಲ್ಲೋ ಬರಬೇಕು, ಇಲ್ಲ ಬಸ್ಸಲ್ಲಿ ಬರಬೇಕು, ಅವ್ರ ಮನೆಯವ್ರು ಯಾರು ಇದನ್ನಲ್ಲಿ. ಈ ಥರದ್ದೆಲ್ಲನೂ ಭಾಳ ಫೇಸ್ ಮಾಡಿದ್ದೀವಿ ಯಾವಾಗಲೂ ಕೂಡ. ಅವ್ರನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ, ನಮ್ಮವರೇನೆ ಒಬ್ಬರು ಸ್ಟಾಫು ಅವ್ರ ಜೊತೆನೇ ಇದ್ದು 10 ದಿನ, 15 ದಿನ, 20 ದಿನ ಅವ್ರ ಮನೆಯವರು ಎಲ್ಲಿ ಬೆಂಗಳೂರಿಂದನೋ ಯಾವುದು ಊರಿಂದನೋ ಅವರು ಆ ಜಾಗಕ್ಕೆ ಬಂದು ಅವ್ರು ನೋಡ್ಕೊಳ್ಳೋವರೆಗೂ ನಮ್ಮ ಒಬ್ಬ ಸ್ಟಾಫನ್ನಲ್ಲಿಟ್ಟು ಅವ್ರಿಗೆ ಏನೇನು ಬೇಕೋ ಫೆಸಿಲಿಟೀಸು, ಮಾತ್ರೆಗಳು, ಔಷಧಿ ಎಲ್ಲ ನಾವು ಕೊಡಿಸಿ ಇದು ಮಾಡಿ ಅವ್ರು ಹುಷಾರಾಗಿ ಬಂದಿದ್ದಾರೆ. ಆ ಥರ ಸಿಚುಯೇಷನ್ ಇತ್ತು. ಅದೆಲ್ಲ ಸ್ವಲ್ಪ ಅವಾಗ ಆ ಕಾಲದಲ್ಲಿ ಕಷ್ಟನೇ ಇತ್ತು. ಅಂದರೆ ಈ ಪ್ರಯಾಣ ನೋಡೋಕ್ಕೆ ಎಷ್ಟು ಖುಷಿ, ಟ್ರಾವೆಲ್ ಅಲ್ವಾ ಅಂತ ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಷ್ಟೇ ರಿಸ್ಕ್ ಇತ್ತಲ್ವಾ? ರಿಸ್ಕ್ ಇವಾಗಲೂ ಇದೆ ಮೇಡಮ್. ಆವಾಗಲೂ ಇತ್ತು ರಿಸ್ಕು, ಇವಾಗಲೂ ರಿಸ್ಕ್ ಇದೆ. ಯಾಕಂದರೆ ಟೂರಿಸಮ್ ಈ ನಮ್ಮದೇನೇ ಟ್ರಾವೆಲ್ಸ್ ಇದೆ, ಇಟ್ ಈಸ್ ದ ಮೋಸ್ಟ್ ಅನ್ಸರ್ಟನ್ ಥಿಂಗ್ಸ್. ಯಾವ ಟೈಮ್ನಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಒಂದು ಟ್ರಾಫಿಕ್ ಜಾಮ್ ಆದ್ರೂ ಅಷ್ಟೇ ನಿಮಗೆ ಗೊತ್ತು. ಅವರ್ಸ್ ಟುಗೆದರ್ ಆದರೆ ನಾವು ಮುಂದೆ ಹೋಗೋ ಜಾಗಗಳಿಗೆ ನೋಡೋಕ್ಕೆ ಏನಾಗತ್ತೆ ಅನ್ನೋದನ್ನು. ಸೊ ನಮಗೆ ಕಾನ್ಸ್ಟೆಂಟಾಗೆ 24/7 ನಾವು ನಮ್ಮ ಟೀಮ್ನವರು ಎಲ್ಲ ಕೂತ್ಕೊಂಡು ಮಾನಿಟ್ರ್ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಎಲ್ಲೇ ಏನು ಯಾವುದೇ ಇದ್ರಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋಂಥದ್ರಲ್ಲೇ ಈ ಫ್ರಂಟಲ್ಲಿ ಏನು ಕಾಣಿಸ್ತಾರೆ ಅದಕ್ಕಿಂತ ಡಬಲ್ ಕೆಲಸ ಬ್ಯಾಕ್ ಹ್ಯಾಂಡಲ್ಲೂ ನಡೀತಾ ಇರುತ್ತೆ. ನಿಜ ಅದು ಯಾರಿಗೂ ಗೊತ್ತಾಗಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಮಾಡ್ತಾ ಇರ್ತೀರ. ನಮ್ಮ ಟೀಮ್ ಏನಿದೆ ವೆರಿ ಗುಡ್ ಟೀಮ್. ಸೊ ಫುಲ್ ಟೀಮ್ 24/7 ಅವರು ಡೆಡಿಕೇಟೆಡ್ ಆಗಿ ಮಾಡ್ತಾ ಇರ್ತಾರೆ. ಅದಕ್ಕೆ 62 ವರ್ಷ ಸುಖವಾಗಿ ಸೂಪರ್ ಆಗಿ ಮುಂದುವರಿತಾ ಇರೋದು ದೇವರ ಅನುಗ್ರಹ. ಎಸ್, ಈ ಎಪಿಸೋಡಲ್ಲಿ ನಾವು ಭಾಗೀರಥಿ ಟ್ರಾವೆಲ್ಸ್ ಬಗ್ಗೆ ಮಾತಾಡಿದ್ವಿ. ಅದರ ಪ್ರಾರಂಭ ಹೇಗಾಯಿತು, ಅದು ಹೇಗೆ ಮುಂದುವರಿಯಿತು, ಏನು ಕಷ್ಟಗಳನ್ನೆಲ್ಲ ಅದು ಫೇಸ್ ಮಾಡ್ತು ಅನ್ನೋದ್ರ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಈ ಎಪಿಸೋಡ್ಗೆ ಇದಿಷ್ಟೇ. ಬಟ್ ನೆಕ್ಸ್ಟ್ ಎಪಿಸೋಡ್ಗೆ ಇನ್ನು ಪ್ರವಾಸ ಯಾಕೆ ಮಾಡಬೇಕು, ಹೇಗೆ ಮಾಡ್ತಾರೆ, ಅದರ ಫೆಸಿಲಿಟೀಸ್ ಏನು, ಭಾಗೀರಥಿ ಟ್ರಾವೆಲ್ಸ್ ಏನೆಲ್ಲ ಫೆಸಿಲಿಟೀಸ್ ಕೊಡುತ್ತೆ ಅಂದರೆ ತುಂಬ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಡಿಫ್ರೆಂಟ್ ಪ್ಲೇಸಸ್ ಬಗ್ಗೆ ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕಿದ್ದೀವಿ. ಸೊ ಹಾಗಾಗಿ ಅದನ್ನು ನೋಡಬೇಕು ಅಂದರೆ ನೀವು ನೆಕ್ಸ್ಟ್ ಎಪಿಸೋಡ್ ನೋಡಬೇಕು. ಈ ಎಪಿಸೋಡ್ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.